ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪಾರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಓಕೆ, ಇವತ್ತು ನಮ್ಮೊಟ್ಟಿಗೆ ಯಾವ ಕಪಲ್ ಇದಾರೆ ಗೊತ್ತಾ? ಪಾಪ್ಕಾರ್ನ್ ಗೆ ಆಡಿಯನ್ಸ್ ಅಂದ್ರೆ ಖುಷಿ, ಆಡಿಯನ್ಸ್ ಗೆ ಬೆಳ್ಳಿ ಪರದೆ ಅಂದ್ರೆ ಖುಷಿ, ಹಾಗೆ ಬೆಳ್ಳಿ ಪರದೆಗೆ ಇಂತ ಆರ್ಟಿಸ್ಟ್ ಅಂದ್ರೇನೆ ಖುಷಿ. ಯಾಕೆಂದ್ರೆ ಇವ್ರು ನೋಡ್ತಾ ಇದ್ರೇನೆ ಖುಷಿ, ಇವ್ರು ಮಾತಾಡ್ತಿದ್ರು ಖುಷಿ, ಇವ್ರ ಆಕ್ಟಿಂಗ್ ಅಲ್ಲೂ ಖುಷಿ ಇರುತ್ತೆ. ಅಷ್ಟೇ ಯಾಕೆ, ಇವ್ರು ಸಿನಿಮಾದಲ್ಲೂ ಖುಷಿ ಇರುತ್ತೆ. ಇವ್ರು ಇರೋ ಕಡೆ ಖುಷಿನೇ ಖುಷಿಯಾಗಿರುತ್ತೆ ಕಣ್ರಿ. ಸೊ ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ ನ ಮೋಸ್ಟ್ ಎನರ್ಜೆಟಿಕ್ ಆಕ್ಟ್ರೆಸ್ ದಿಯಾ ಕ್ಯಾತಿಯಾ, ಖುಷಿ ಹಾಗೂ ರಾಕೇಶ್ ಅವರು. ನಾವಿಂಗ್ ಡಾನ್ಸ್ ಮಾಡ್ತಾನೆ ಇದ್ರೆ ಪಾಪ ಅವ್ರು ನೋಡ್ತಾನೆ ಇರ್ತಾರೆ. ನಾನೇನೋ ಹೇಳ್ತಾಳೆ ಅಂತ ಕಾಯ್ತಾ ಇದ್ದೀನಿ. ವೆಲ್ಕಮ್ ವೆಲ್ಕಮ್ ರಾಕೇಶ್, ವೆಲ್ಕಮ್ ಖುಷಿ ಅವರೇ. ಪ್ಲೀಸ್ ಬನ್ನಿ ಕುಳಿತುಕೊಳ್ಳಿ. ವೆಲ್ಕಮ್ ಟು ಕಪಲ್ಸ್ ಕಿಚನ್. ನಿಮಗೆ ಸೋ ಮಚ್. ಫ್ಯಾಂಟಾಸ್ಟಿಕ್, ಸೂಪರ್ ಎನರ್ಜಿ ಎಂಟ್ರಿ ಇತ್ತು. ಬರ್ತಾ ಇದ್ದಾಗನೆ ಅಂದ್ರೆ ಡಾನ್ಸ್ ನೀವು ಅವ್ರಿಗೆ ಕ್ಲೂ ಕೊಟ್ರ ನಿಲ್ಸಿ ಅಂತ, ಚೆನ್ನಾಗಿ ಮಾಡ್ತಾ ಇದ್ರು ಡಾನ್ಸ್. ಅವರು ಫುಲ್ ರೊಮ್ಯಾಂಟಿಕ್. ನಾನು ಮೂಡಲ್ಲಿದ್ದೆ, ಅವಳು ಸ್ವಲ್ಪ. ಓಕೆ ಓಕೆ, ಯಾಕಂದ್ರೆ ನಿಮ್ಮನ್ನ ಡ್ಯಾನ್ಸ್ ಮಾಡೋದ್ ನೋಡಿದಾರೆ ನಮ್ಮ ಜನತೆ, ಹಾಗೆ ನಿಮ್ ಯಜಮಾನ್ರು ಡ್ಯಾನ್ಸ್ ಮಾಡೋದ್ ನೋಡೋದ್ ಬೇಡವಾ? ಚೆನ್ನಾಗಿತ್ತಪ್ಪ, ನಾನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಆಕ್ಚುಲಿ. ಈಗ ಸ್ವಲ್ಪ ಟ್ರೇಲರ್ ಕೊಟ್ಟಿದೀವಿ. ಪಿಕ್ಚರ್ ಅಭಿ ಬಾಕಿ ಹೇ, ಪಿಕ್ಚರ್ ಅಭಿ ಬಾಕಿ ಹೇ ಮೇರಾ ದೋಸ್ತ್ ಅಂತ ಹೇಳ್ತಾ ಇದಾರೆ. ಮೊದಲನೇದಾಗಿ ನಮ್ಮ ಮನೆಗೆ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ಕಪಲ್ಸ್ ಕಿಚನ್ ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಖುಷಿ ಅವರೇ, ನಿಮ್ಮ ರಿಯಲ್ ಲೈಫ್ ಸ್ಟೋರಿಗೆ ಬರೋಣ, ಲವ್ ಸ್ಟೋರಿಗೆ. ಸೊ ಹೇಗೆ ಪರಿಚಯ ಆದ್ರು, ಹೇಗೆ ಎಲ್ಲಿ ಸಿಕ್ಕಿದ್ರು, ಅಥವಾ ಸಿಕ್ಕಾಕೊಂಡ್ರಿ ನೀವು? ಸಿಕ್ಕಾಕೊಂಡ್ವಿ. ಓಕೆ, ಈಗ ಸಿಕ್ಕಾಕೊಂಡಿರೋದು ನಾನೇ ಅಟ್ ಪ್ರೆಸೆಂಟ್. ಆಕ್ಚುಲಿ ನಾವಿಬ್ರು ಫಸ್ಟ್ ನನಗೆ ಅವರು ಗೊತ್ತಾಗಿದ್ದೆ ಫೋನ್ ಮುಖಾಂತರ. ಆಲ್ಮೋಸ್ಟ್ 2013-14 ಅನ್ಸುತ್ತೆ. ನನ್ ಜೊತೆ ಒಬ್ರು ಸೀನಿಯರ್ ಇದ್ರು, ಅಂದ್ರೆ ಅವರು ಇವ್ರಿಗೆ ಗೊತ್ತಿರೋ ಕಾಮನ್ ಫ್ರೆಂಡ್. ಆಕ್ಚುಲಿ ಹೇಳ್ತೀನಿ ಕೇಳಿ, ಆ ಹುಡುಗ ಇದ್ನಲ್ಲ ಪರಿಚಯ ಆಯ್ತು ಅಂತ, ಅವ್ನು ನನ್ನ ಜೂನಿಯರ್. ಸೊ ಅವನು ಬಂದು ಇವಳ ಸೀನಿಯರ್ NCC ನಲ್ಲಿ ಕಾಮನ್ ಲೈಕ್ ಫೋಟೋಸ್ ಆತರ ನೋಡ್ಬೇಕಾದ್ರೆ ನನ್ನ ಜೂನಿಯರ್ ಇವಾಗ ಸಿನಿಮಾ ಮಾಡ್ತಿದ್ದಾಳೆ ಅಂಡ್ ಶಿ ಇಸ್ ಗುಡ್. ಆತರ ಒಂದು ಟೋನ್ ಅಲ್ಲಿ ಬಿಟ್ಟ, ನಾವು ನೋಡಿದ್ವಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು. ಕ್ಯಾಚ್ ಹಾಕೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ, ಕ್ಯಾಚ್ ಆಗೋಯ್ತು. ಇಲ್ಲ ಇಲ್ಲ, ಅಷ್ಟು ಈಸಿಯಾಗಿ ಕ್ಯಾಚ್ ಆಗಿಲ್ಲ. ಅದೇ ಬ್ಯಾಕ್ ಸ್ಟೋರಿನಂತೆ. ಕಷ್ಟಪಡದೆ ಹುಡುಗರು, ಕಷ್ಟಪಡದೆ ಏನು ಸಿಗಲ್ಲ. ಅವಾಗ ನಂಬರ್ ತಗೊಂಡೆ, ಸುಮ್ಮನೆ ಹಾಯ್ ಅಂತ ಮೆಸೇಜ್ ಹಾಕ್ತೆ. ನಾನು ಹೂ ಇಸ್ ದಿಸ್ ಅಂತ ಕಳಿಸ್ದೆ. ನಂಗೆ ಗೊತ್ತಿಲ್ಲ, ಅನ್ನೋನ್ ನಂಬರು. ಐ ಆಮ್ ರಾಕೇಶ್, ಐ ಆಮ್ ಯುವರ್ ಸೀನಿಯರ್ ಅನ್ನೋ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಐ ಆಮ್ ಯುವರ್ ಸೀನಿಯರ್ ಅಂದೆ. ಐ ಆಮ್ ಯುವರ್ NCC ಸೀನಿಯರ್ ಅಂತ ಹೇಳಿಲ್ಲ. ಬಿಟ್ವೀನ್ ದ ಲೈನ್ಸ್. ಸೊ ಐ ವಾಸ್ ಲೈಕ್, ಓಕೆ NCC ನಾ ಅಂತ ಕೇಳ್ದೆ ನಾನು. ಹ್ಞೂ ಅಂತ ಹೇಳಿದ್ರು ಇವರು ಸ್ಟಾರ್ಟಿಂಗ್. ಓಕೆ ಲೆಟ್ಸ್ ಟಾಕ್ ಅಂತ ಅಂದ್ಬಿಟ್ಟು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಸ್ಟಾರ್ಟ್ ಆಯ್ತು ಮೆಸೇಜ್ ಮುಖಾಂತರ. ಅದಾದ್ಮೇಲೆ 2-3 days he stopped messaging me. ನಾನು ಆಯ್ತು, ತಿನ್ಬೇಕಲ್ಲ. ಸೊ ಮೆಸೇಜ್ ಮಾಡ್ತಾ ಇಲ್ವಲ್ಲ, ಯಾಕೆ ಇವ್ನು ಮೆಸೇಜ್ ಮಾಡ್ತಾ ಇಲ್ಲ ಅಂತ ನಾನ್ ತಿರ್ಗಾ ವಾಪಸ್ ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಇಲ್ಲ ಸ್ವಾಮಿ. ಆದ್ಮೇಲೆ ಅಯ್ಯೋ ಇದೇನಾಯ್ತು, ಡಿಡ್ ಐ ಡೂ ಎನಿಥಿಂಗ್ ರಾಂಗ್, ವಾಟ್ ಹ್ಯಾಪನ್? ನನಗೆ ಒಂಥರ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ. ಸೀನಿಯರ್ ಅಂತ ಬೇರೆ ಹೇಳಿದ್ದಾರೆ, ಸೀನಿಯರ್ ಬೇರೆ ಅಂತ ಹೇಳಿದ್ದಾರೆ. ಸೊ ಅಂಡ್ ದೆನ್ ಹಿ ಸ್ಟಾರ್ಟೆಡ್ ಮೆಸೇಜಿಂಗ್ ಮಿ ಅಗೇನ್. ಇಲ್ಲ ನಂಗೆ ಕೆಲಸ ಇತ್ತು ಹಂಗೆ ಹಿಂಗೆ ಅಂತ ಹಿ ಸ್ಟಾರ್ಟೆಡ್. ಈಗ ನಮ್ಮ ಇಲ್ಲಿ ರೂಲ್ ಹೇಳ್ಬಿಡ್ತೀನಿ, ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ನೋಡಿ ಲೈನ್ಸ್ ಇದೆ, ಅಡುಗೆ, ಮದುವೆ, ಬೆಸುಗೆ ಅಂತ. ಓಕೆ, ಸೊ ಹಂಗಂಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಅಡುಗೆಯಿಂದಾನೇ ನಾವು ಸ್ಟಾರ್ಟ್ ಮಾಡ್ಬೇಕು. ಓಕೆ ಸರ್,
ಏನ್ ಮಾಡ್ತಾ ಇದೀರಿ ಡಿಶ್? ಮಟನ್ ಬಿರಿಯಾನಿ ಮಾಡೋಣ ಅಂತ. ಆಕ್ಚುಲಿ ನನಗೆ ಮಟನ್ ಬಿರಿಯಾನಿ ತುಂಬಾ ಇಷ್ಟ. Okay. ನನಗೆ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. Okay. ಅದ್ರಲ್ಲೂ ಇವ್ರು ಮಾಡೋ ಮಟನ್ ಬಿರಿಯಾನಿ ಸಕ್ಕದಾಗಿರುತ್ತೆ. ಯಾಕಂದ್ರೆ ನಾರ್ಮಲಿ ಅವಳು ಶೂಟ್ ಇಂದ ಬಂದಾಗ ಅಲ್ಲಿ ಮನೆ ಊಟ ಮಿಸ್ ಮಾಡ್ಕೊಂಡಿರ್ತಾಳೆ. Okay, yes, ಸೊ ಬರೋ ಮುಂಚೆ ನೀಟಾಗಿ ಕುಕ್ ನಾನ್ ಮಾಡಿ ಬರೋಗಿಂತ ಮುಂಚೆ ಪಾಪ ಕ್ಯೂಟಿ ಪೈ ಮಾಡಿ ಏನಾರ ಅವ್ರಿಗೆ ಆಫ್ ಇದ್ರೆ ಹಿಲ್ ಜಸ್ಟ್ ಪ್ರಿಪೇರ್ ಮಟನ್ ಬಿರಿಯಾನಿ ಮಾಡಿ ಇಟ್ಟಿರ್ತಾರೆ. ನಾನು ಬಂದಿದ ತಕ್ಷಣ ತಿಂದಿದ ತಕ್ಷಣ ಏನೋ ಒಂಥರ ರಿಲ್ಯಾಕ್ಸ್ಡ್ ಫೀಲಿಂಗ್ ನಂಗೆ. ಅದಕ್ಕೆ ಸ್ಪೆಷಲಿ ಬಿರಿಯಾನಿಗೆ ತುಂಬಾ ಜನ ಲೈಕ್ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾರೆ. ನಾನ್ ಯೂಸ್ ಮಾಡೋದು ಜೀರಾ ಸಾಂಬಾರ್ ರೈಸ್. ಜೀರಾ ಸಾಂಬಾರ್ ರೈಸ್. ಹೌದು, ಸ್ಪೆಷಾಲಿಟಿ ಅದು. ಅದ್ರ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಿಮ್ಗೆ ಚೆನ್ನಾಗಿ ತಿನ್ಬೋದು. ಸೊ ನೋಡಿ, ಇನ್ನು ಅಡಿಗೆ ಸ್ಟಾರ್ಟ್ ಆಗಿಲ್ಲ, ಆಗ್ಲೇ ಫಸ್ಟ್ ಒಂದು ಟಿಪ್ ಬಂದ್ಬಿಡ್ತು. ಜೀರಾ ಸಾಂಬಾರ್ ರೈಸ್ ಅಂತ ಏನಿದೆ, ಆ ರೈಸ್ ಅಲ್ಲಿ ಬಿರಿಯಾನಿ ಮಾಡಿದಾಗ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಎಸ್, ಈಗ ನಾನು ಮಾಡಕ್ ಹೊರಟಿರೋದು ಬಂದು ನಮ್ಮ ಬೆಂಗಳೂರು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ. ಓಕೆ, ಅದು ನಮ್ ಸ್ವಸ್ತಿಕ್ ಘೀ ಇರ್ಬೇಕಾದ್ರೆ ಹೌದು, ಅದನ್ನ ನಿಮ್ಗೆ ಫ್ಲೇವರ್ ಡಬಲ್ ಕೊಡುತ್ತೆ. ಓಕೆನಾ? ಎಸ್ ಸರ್. ಜೊತೆಗೆ ನಮ್ ಸೀಕ್ರೆಟ್ ಇಂಗ್ರೀಡಿಯಂಟ್ ಇದೆ. ಇದು ಸೀಕ್ರೆಟ್ ಅಂದ್ರೆ ಅದು ನಾವು ಮನೇಲಿ ಮಾಡಿ ಇಟ್ಕೊಂಡಿರೋದು. ಸೊ ಎಲ್ಲಾ ವೀಕ್ಷಕರಿಗೆ ಏನು ಅಂತಂದ್ರೆ ಮಧ್ಯಾಹ್ನ ನೋಡ್ತಾ ಇರ್ತಾರೆ, ನೀವ್ ಎಲ್ಲಾದ್ರೂ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಇದು ಸೀಕ್ರೆಟ್ ಅನ್ಬಿಟ್ರೆ ಇದೇನು ಅಂತ ಕೇಳ್ತಾರೆ. ಇದ್ರದ್ದು ಡೀಟೇಲಿಂಗು ನಾನು ತಗೊಂತೀನಿ, ಕಡೆಯಲ್ಲಿ ಏನು ಅಂತ ಹೇಳ್ತೀವಿ. ನೋಡೋಣ. ಫಸ್ಟ್ ಎಲ್ಲ ಈರುಳ್ಳಿ ಹಚ್ಕೊಂಡ್ಬಿಡೋಣ. ಕಣ್ಣೀರಿನ ಸ್ಟಾರ್ಟ್. ಒಂದು ಎಮೋಷನಲ್ ಸಿನಿಮಾ. ದಿಯಾ ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ಕಣ್ಣೀರ್ ಬಂದಿತ್ತು. ಇದು ಓಪನಿಂಗ್ ಫಸ್ಟ್ ರೀಲ್ ಅಲ್ಲೇ ಕಣ್ಣೀರ್ ಬರ್ಸ್ತಾ ಇದ್ದಾರೆ. ನನಗೆ ಬರ್ತಾನೆ ಇಲ್ಲ, ಖಾಲಿ ಆಗೋಗಿದೆ. ಇಲ್ಲ, ನೀವೇನು ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ರಾಕೇಶ್, ಯಾಕಂದ್ರೆ ನಾನು ಸೀನಿಯರ್ ಇಲ್ಲಿ ಇದ್ದೀನಿ. 100 ವರ್ಷ ಆಯ್ತು, ಎಕ್ಸಾಕ್ಟ್ಲಿ ಡಬಲ್. ಸೊ ನಿಮ್ಗೆ ಕಣ್ಣೀರ್ ಸ್ವಲ್ಪ ಕಮ್ಮಿ ಆಗಿದೆ, ನಮ್ಗೆ ಬತ್ತೋಗಿದೆ. ಮರುಭೂಮಿ ಸ್ಟೇಜ್ ಅಲ್ಲಿ ಮರುಭೂಮಿ ಸ್ಟೇಜ್ ಅಲ್ಲಿ. ಈರುಳ್ಳಿ ಹೆಚ್ಚಾಗಿದೆ. ಸೊ ಲೆಟ್ ಸ್ಟಾರ್ಟ್. ಸೊ ಇದು ಪ್ರೆಸ್ಟೀಜ್ ಫ್ಲಿಪ್ ಆನ್ ಕುಕ್ಕರ್ ಅಂತ. ಇದು ಫ್ಲಿಪ್ ಟು ಓಪನ್, ಫ್ಲಿಪ್ ಟು ಕ್ಲೋಸ್ ಅಂತ. ಇಂಡಿಯಾದಲ್ಲಿ ಇದು ಸ್ಪಿಲ್ಲೇಜ್ ಕಂಟ್ರೋಲ್ ಕುಕ್ಕರ್. ಇದು ಸೊ ಇದರ ವಿಶೇಷತೆ ಅಂತಂದ್ರೆ ಪ್ರೆಸ್ಟೀಜ್ ಟ್ರಿಪಲ್ ಫ್ಲಿಪ್ ಆನ್ ಸ್ವಚ್ SS5L22cm ವಿತ್ ಇನ್ನೋವೇಟಿವ್ ಲಿಡ್ ಲಾಕ್ ಮೆಕಾನಿಸಮ್ ಹೊಂದಿದ್ದು, ಫ್ಲಿಪ್ ಟು ಓಪನ್, ಫ್ಲಿಪ್ ಟು ಕ್ಲೋಸ್ ಹೊಂದಿರುವ ಭಾರತದ ಮೊದಲ ಸ್ಪಿಲ್ಲೇಜ್ ಕಂಟ್ರೋಲ್ ಮಾಡ್ಯುಲರ್ ಪ್ರೆಷರ್ ಕುಕ್ಕರ್ ಇದಾಗಿರುತ್ತೆ. ಇದು ಎಕ್ಸ್ಟ್ರಾ ಗ್ಲಾಸ್ ಲಿಡ್ ಹೊಂದಿದ್ದು, ಇದು ನಿಮಗೆ ಒಂದು ವಿಷಿಲ್ ನಲ್ಲಿ ಹುರಿಯುವ, ಬೇಯಿಸುವ, ಬಾಯ್ಲ್ ಮಾಡುವ ಕೆಲಸ ಮಾಡುತ್ತೆ. ಪ್ರೆಸ್ಟೀಜ್ ಟ್ರಿಪಲ್ ಫ್ಲಿಪ್ ಆನ್ ಸ್ವಚ್ ಪ್ರೆಷರ್ ಕುಕ್ಕರ್ ನಿಮಗೆ ಅಡಿಗೆ ಸಮಯದಲ್ಲಿ ಹೀಟ್ ಅನ್ನ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಹಾಗೂ ಇದರ ಇನ್ನರ್ ಲೇಯರ್ಸ್ 304 ಫುಡ್ ಗ್ರೈನ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಲಾಗಿದೆ. ಸೊ ಫಸ್ಟ್ ತುಪ್ಪ ಹಾಕೊಳ್ಳೋಣ. ನಾವು ಬಳಸ್ತಾ ಇದೀವಿ ಸ್ವಸ್ತಿಕ್ ತುಪ್ಪ. ಟೇಸ್ಟ್, ಅರೋಮಾ ಮತ್ತೆ ಗ್ರಾನ್ಯುಯೇಷನ್ ರಿಟೆನ್ಷನ್ ಬ್ಯಾಕ್ ಟ್ಯಾಗ್ ನ ಹೊಂದಿರತಕ್ಕಂತ 100ಕ್ಕೆ 100 ಅಸಲಿ ತುಪ್ಪ ಸ್ವಸ್ತಿಕ್ ತುಪ್ಪ. ಎಸ್ ಸರ್. ನೋಡಿ ಸರ್, ಅವ್ರು ಅಡ್ಗೆ ಮಾಡ್ತಿದ್ದಾರೆ ಅಂದ್ರೆ ನಾವ್ ಈ ತರ ಸೈಡ್ ಅಲ್ಲಿ ಅಕ್ಕಿ ಹಾಕೊಂಡು ನೀರ್ ಹಾಕೊಂಡು ಎಲ್ಲ ಮಾಡ್ತಾ ಇರ್ಬೇಕು. ಖಂಡಿತ. ಹಸಿಮೆಣಸಿನಕಾಯಿ ಸೊಪ್ಪೆಲ್ಲ ಸ್ವಲ್ಪ ಹಾಕೊಂಡು ರುಬ್ಕೊಂಡ್ಬಿಡು. ನಾನೇ ಮಾಡ್ತಾ ಇರೋದು, ಅವ್ರೇ ಮಾಡ್ತಾ ಇರೋದು. ಅವ್ರಿಗೆ ಎಲ್ಲ ಜೋಡ್ಸಕ್ ಹೇಳಿ ಸರ್, ಮಿಕ್ಸಿಗೆಲ್ಲ ಹಾಕ್ತಾರೆ, ನೀವು ಔಟ್ ಗರ್ರ ಅಂತ ಇನಾಗ್ರೇಷನ್. ಸೊ ಫಸ್ಟ್ ಈರುಳ್ಳಿ ಹಾಕೊಂಡು, ಫಸ್ಟ್ ಈರುಳ್ಳಿ ಹಾಕಿ ಲೈಟ್ ಫ್ರೈ ಮಾಡ್ಕೋಬೇಕು. ಓಕೆ. ಸ್ವಲ್ಪ ಮೆಂತ್ಯ ಹಾಕೊಂಡಿದ್ದೀನಿ. ಮೆಂತ್ಯ. ಓಕೆ. ಅಂಡ್ ಸ್ವಲ್ಪ ಕೊತ್ತಂಬರಿ ಅಂಡ್ ಸ್ವಲ್ಪ ಪುದೀನ. ಓಕೆ. ಅಂಡ್ ಮೇನ್ ಖಾರಕ್ಕೆ ಹಸಿಮೆಣಸಿನಕಾಯಿ. ಸೊ ಒಂದು 6 ಹಾಕೊಂಡಿದ್ದೀನಿ. ಸೊ ಸ್ವಲ್ಪ ಟೊಮ್ಯಾಟೊ ಹಚ್ಚಿದ್ದು. ಎಸ್. ಥಿಂಕ್ ನಾರ್ಮಲಿ ಇದನ್ನೆಲ್ಲ ಮುಂಚೆ ಹಾಕ್ತಾರೆ, ಕೆಲವೊಂದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಆಗ ಫ್ಲೇವರ್ ಹೊಟ್ಟೋಗುತ್ತೆ. ಸೊ ಬರ್ನಿಂಗ್ ಫ್ಲೇವರ್ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅಂಡ್ ನಾನ್ ವೆಜ್ಗೆ ಯಾವತ್ತಿದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ತಿವಿ ಅಷ್ಟು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಬೇಯಬೇಕು. ಅವ್ರು ನನಗೆ ಫಸ್ಟ್ ಟೈಮ್ ಕಾಲ್ ಮಾಡಿದ ತಕ್ಷಣ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ವಿ. ನನಗೂ ಏನೋ ಒಂಥರ ಅಯ್ಯೋ ಇದೇನಿದು ಸಡನ್ ಆಗಿ ಕಾಲ್ ಮಾಡ್ಬಿಟ್ರಲ್ಲ ಅಂತ. ಅದಾದ್ಮೇಲೆ ಜನರಲ್ ಟಾಕ್ಸ್, ಏನು ಹೇಗೆ, ಎಲ್ಲಿ, ನಿಮ್ ಊರ್ ಯಾವ್ದು ಅಂತ ಎಲ್ಲ ಜನರಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ, ಸೊ ಆವಾಗ ಹಿ ವಾಸ್ ಲೈಕ್, ನಾನು ಈ ತರ ಈ ನಮ್ಮ ಅಮ್ಮನ ಊರಿದು ಆ ತರ ಎಲ್ಲ ಹೇಳ್ದೆ. ನನ್ನ ಅಪ್ಪನ ಊರು ಅವ್ರ ಅಮ್ಮನ ಊರು ಎರಡು ಒಂದೇ. ಅದು ಯಾವಾಗ ಪರಿಚಯ ಆಗಿ ಮಾತಾಡಕ್ ಇಳಿದು ಎಲ್ಲ ಆದ್ಮೇಲೆ ಗೊತ್ತಾಯ್ತು. ಆಮೇಲೆ ಫಸ್ಟ್ ಫೋನ್ ಕಾಲ್ ಅಲ್ಲಿ ಗೊತ್ತಾಗಿದ್ದು. ಸೊ ಗೊತ್ತಾಗಿದ ತಕ್ಷಣ ವಾಟ್ ಐ ಡಿಡ್, ಡೈರೆಕ್ಟ್ ಆಗಿ ಫೋನ್ ಎತ್ಕೊಂಡೋಗಿ ಅಪ್ಪಂಗ್ ಕೊಟ್ಟೆ. ಅಪ್ಪ ನಮ್ಮ ಊರವ್ರಂತೆ ನೋಡಿ, ಯಾರೋ ನನ್ನ ಸೀನಿಯರ್ ಇವರು
NCC ಸೀನಿಯರ್ ಅಂತ. ಸೊ ಅವರು ಹೌದಾ ಮಗ ಕೊಡು ಇಲ್ಲಿ ಅಂದ್ಬಿಟ್ಟು ನಾರ್ಮಲ್ ಆಗಿ ಮಾತಾಡಿ ಓ ಹೌದಾ ಈ ಊರವ್ರಾ, ಓ ಓಕೆ ಓಕೆ ಆಯ್ತು ಅಂದ್ಬಿಟ್ಟು ನಂಗೆ ಕೈಲಿ ಕೊಟ್ರು. ಅದಾದ್ಮೇಲೆ ಇನ್ನ ಜಾಸ್ತಿ ಆಗೋಯ್ತು ಮಾತುಕತೆ. ಬಟ್ ಅದಾದ್ಮೇಲೆ ಇನ್ನೊಂದು ಇವಳಿಗೂ ಆ ಒಂದು ವಿಷಯ ಗೊತ್ತಿರ್ಲಿಲ್ಲ, ಪರಿಚಯ ಎಲ್ಲ ಆಗಿ ನಾನು ಅವ್ರ ಮನೆಗೆಲ್ಲ ಹೋಗಿ ಬರೋದು ಯೂಸ್ ಮಾಡಿದೆ. ಅವಾಗ ಒಂದಿನ ಅವ್ರ ಮನೆಗೆ ಬಂದಿದ್ರು, ಅವ್ರಪ್ಪ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಎಲ್ಲ ಹೋದ್ರು. ಸೊ ನಾನು ಅವಾಗ ಅಲ್ಲೇ ಸಿಂಕ್ ಆಯ್ತು, ಓ ಎಲ್ಲೋ ಏನೋ ಸ್ಕೆಚ್ ಆಗ್ತಾ ಇರಬಹುದು. ಬಂದ್ ಸುಮ್ನೆ ಕ್ಯಾಶುವಲ್ ಆಗಿ ಅಲ್ಲೇ ಬಂದಿದ್ರಂತೆ, ಬಂದ್ ಮಾತಾಡ್ಸ್ಕೊಂಡು ಹೋದ್ರು. ಇದು ಸ್ವಲ್ಪ ಆಗಿದೆ, ಇವಾಗ ರುಬ್ಬಿರೋದು ಹಾಕೊಳ್ಳೋಣ. ನಾರ್ಮಲಿ ಎಲ್ಲರೂ ಇಷ್ಟಪಡೋದು ಲೈಟ್ ರೈಸ್ ಇರಬೇಕು, ಮಟನ್ ಟೇಸ್ಟ್ಫುಲ್ ಆಗಿರ್ಬೇಕು. ಸೊ ಆ ಥರದ್ದು ಇಷ್ಟಪಡ್ತಾರೆ. ಅಂಡ್ ಇದು ಹಾಕಿದಾಗ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಸೊ ಆಮೇಲೆ ನೆಕ್ಸ್ಟ್ ಲೆವೆಲ್ ಏನಾಯ್ತು? ಸೊ ಅದಾದ್ಮೇಲೆ ಫಸ್ಟ್ ನಾನು ಅವಳನ್ನ ಜಾಸ್ತಿ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಇವ್ರು ನಮ್ಮ ಅಮ್ಮನ ಹತ್ರ ನಮ್ಮ ಅಪ್ಪನ ಹತ್ರ. ಆಯ್ತಾ ಅದನ್ನ ಫಸ್ಟ್ ಹೇಳಕ್ ಹೇಳಿ. ಇದು ಸ್ಟ್ರಾಟಜಿ ಚೆನ್ನಾಗಿದೆ ಇದು. ಫಸ್ಟ್ ಇವಾಗ ಹುಡುಗಿನ ಕ್ಯಾಚ್ ಹಾಕೋ ಮೊದಲು ಅಪ್ಪ ಅಮ್ಮನ ಕ್ಯಾಚ್ ಹಾಕೋಬೇಕು. ಸೊ ಅದು ಹಾಕೊಂಡ್ರೆ ಸ್ವಲ್ಪ ಟ್ರ್ಯಾಕ್ ನೀಟ್ ಆಗತ್ತೆ. ನಮ್ಮ ಡೆಸ್ಟಿನೇಷನ್ ಊಟದ ಜೊತೆ ಇದೊಂದು ಪಾಠ ಅನ್ನೋ ಅಷ್ಟೇ. ಯಾರು ಬ್ಯಾಚುಲರ್ಸ್ ನೋಡ್ತಾ ಇದ್ರೆ ಓಕೆನಾ? ಫಸ್ಟ್ ಮೀಟ್ ಏನು ಮೆಮೊರಬಲ್ ಇರುತ್ತಲ್ಲ, ಅದು ತುಂಬಾ ಮೆಮೊರಬಲ್. ಫಸ್ಟ್ ಫೋನಲ್ಲಿ ಎಲ್ಲ ಇತ್ತಲ್ಲ, ಫೋನಲ್ಲಿ ಮಾತಾಡ್ತಾ ಇದ್ದೆ. ಆಬ್ವಿಯಸ್ಲಿ ಎಷ್ಟೊಂದು ಮಾತಾಡೋದು ಬೋರ್ ಆಗತ್ತೆ, ಮೀಟ್ ಮಾಡ್ಲೇಬೇಕು. ಹೌದು, ಮೀಟ್ ಮಾಡೋಣ ಅಂದೆ. ಓಕೆ ಫೈನ್, ಎಲ್ಲಿ? ಸೊ ಪಿಕಪ್ ಆಗಿ ನಾನು ಹೇಳ್ದೆ ನನಗೆ ಒಂದು ಆಲ್ ಇಂಡಿಯಾ ರೇಡಿಯೋದು ಶೋ ಇದೆ, ಸೊ ಅದು ಮುಗಿಸ್ಕೊಂಡು ನಾನು ಅಮ್ಮನ್ನ ಮನೆಗ್ ಬಿಟ್ಬಿಟ್ಟು ನಿಮ್ ಜೊತೆ ಬರ್ತೀನಿ, ಹಾಗೇನ ನೀವು ಹೋಗಿ ಬನ್ನಿ ಅಂತ ಹಂಗಿತ್ತು. ಸೊ ಮನೆಗ್ ಬರ್ತೀನಿ, ನೀವು ಬನ್ನಿ ಫಸ್ಟ್. ನೋಡಿ ಹಿಂಗೆ ನಡೀತಾ ಇರುತ್ತೆ, ನಾವು ಹೇಳೋದೆಲ್ಲ ಇಂಟರಪ್ಟ್ ಮಾಡ್ತಾ ಇರ್ತಾರೆ. ಟರ್ಮರಿಕ್ ಅವಾಗ ಏನಾಗುತ್ತೆ ನಿಮ್ಗೆ, ಆ ಗ್ರೀನ್ ಜೊತೆಗೆ ಸ್ವಲ್ಪ ಯೆಲ್ಲೋಯಿಶ್ ಗೋಲ್ಡನ್ ಕಲರ್ ಕಾಂಬಿನೇಷನ್ ಸ್ವಲ್ಪ. ಸೊ ಆ ರೇಡಿಯೋ ಶೋ ಮುಗಿಸ್ಕೊಂಡು ನಾನು ಬಂದು ಕಾಲ್ ಮಾಡಿದೆ, ನಾನು ಬಂದಿದ್ದೀನಿ ಮುಗೀತು, ಯು ಕಮ್ ಡೌನ್, ಅಲ್ಲಿ 15 ಕ್ರಾಸ್ ಹತ್ರ ಬನ್ನಿ, ಸೊ ಅಲ್ಲಿ ವಿಲ್ ಮೀಟ್ ಅಪ್ ಅಂಡ್ ದೆನ್ ಹೋಗೋಣ ಎಲ್ಲಾರ ಅಂತ ಹೇಳ್ದೆ. ಅದಕ್ಕೆ ಆಯ್ತು ಅಂತ ಅನ್ಕೊಂಡು ಬಂದ್ರು. ನಾನು ಆಕ್ಚುಲಿ ಈಗ್ಲೂ ನಮ್ಮಮ್ಮಗ ಅಪ್ಪಂಗೆ ಗೊತ್ತಿಲ್ಲ ಫಸ್ಟ್ ಮೀಟ್ ನಾವ್ ಮಾಡಿದೀವಿ ಇಬ್ರೇ ಅಂತ. ಅವ್ರಿಗೆ ಗೊತ್ತಿಲ್ಲದೆ ವಿವೆಲ್ಲ ಹೋಗಿ ಅಮ್ಮ ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ದು ಅಂತ ಹೇಳಿ ಸುಳ್ಳು ಹೇಳಿ ನಾನು ಬಂದಿದ್ದು. and then we went to restaurant, Keys restaurant ಅಂತ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಸೊ ಅಲ್ಲಿ ಹೋಗಿದ್ದು. ಯು ಕ್ಯಾನ್ ಎಂಜಾಯ್ ಯುವರ್ ಓನ್ ಟೈಮ್. ಸೊ ದೆನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕರೆಕ್ಟ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಎಲ್ಲ ಫಸ್ಟ್ ಅದ್ರ ಹಸಿ ವಾಸನೆ ಹೋಗ್ಲಿ ಅಂತ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದ್ ಮಾಡ್ಕೊಂಡ್ರು. ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬರ್ತಾ ಇದೆ, ಅದಕ್ಕೊಂಥರ ಮಿಕ್ಸ್ ಮಸಾಲಾ ಅನ್ಬೋದಾ? ಮಿಕ್ಸ್ ಮಸಾಲಾ ಅಂತ ಹಂಗೆ ಮಿಕ್ಸ್ ಮಸಾಲಾ ಎಲ್ಲ ಇದೆ ಅದ್ರಲ್ಲಿ ಧನಿಯಾ ಇದೆ, ಆಮೇಲೆ ಅರಿಶಿನ ಪುಡಿ ಮಾಡ್ಕೊಂಡಿದ್ದಾರೆ, ಅದ್ರಲ್ಲಿ ಲವಂಗ, ಏಲಕ್ಕಿ, ಇಲ್ಲಿ ಏನೇನು ಮೈನ್ ಕ್ಯಾರೆಕ್ಟರ್ಗಳು ಕಾಣ್ತಾ ಇದೆಯೋ ಅವೆಲ್ಲರೂ ಒಂದು ಸ್ಮಾಲ್ ವರ್ಷನ್. ಅದು ಇವಾಗ ಸ್ವಲ್ಪ ಮಟನ್ ಹಾಕೊಂಡ್ಬಿಡೋಣ. ಓಕೆ ಎಸ್ ಹಾಕಿ. ಓಕೆ, ಈಗ ಮಟನ್ ಬಿರಿಯಾನಿ ಚಿತ್ರದ ಮುಖ್ಯ ಹೀರೋ ಮಟನ್, ಹಾಗಾಗಿ ಅವ್ರು ಇವಾಗ ಎಂಟ್ರಿ ಕೊಡ್ತಾ ಇದಾರೆ. ಸೊ ನೀವು ನಂಬಲ್ಲ, ನಾನು ಫಸ್ಟ್ ಅವಳಿಗೆ ನಾರ್ಮಲಿ ಹುಡುಗರು ಏನ್ ಮಾಡ್ತಾರೆ, ಪ್ರೀತಿಲ್ ಬಿದ್ದಾಗ ಹುಡುಗಿ ಹೇಳ್ತಾರೆ, ನಾವ್ ಹಂಗ್ ಮಾಡ್ಲಿಲ್ಲ. ಫಸ್ಟ್ ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ನಿಮ್ ಮಗಳಿಗೆ ನೀವ್ ಯಾವತ್ತಾದ್ರೂ ಒಂದಿನ ಮದ್ವೆ ಮಾಡೇ ಮಾಡ್ತೀರಾ, ಹಂಗೆ ಅಂತೂ ಇಟ್ಕೊಳಲ್ಲ, ಅವತ್ ನನಗ್ ಮದ್ವೆ ಮಾಡ್ಕೊಡಿ ಸ್ಟ್ರೈಟ್. ಇವಳಿಗೂ ಗೊತ್ತಿಲ್ಲ, ನಾನು ಮನೇಲಿ ಇರ್ಲಿಲ್ಲ, ನಾನು ಎಕ್ಸಾಮ್ ಬರೆಯಕ್ ಹೋಗಿದ್ದೀನಿ ಕಾಲೇಜ್ಗೆ. ಅವತ್ತು ಅವ್ರ ಬರ್ತ್ಡೇ. ಸೊ ನಾನು ಹೇಳಿದೆ ಮನೆಗ್ ಬನ್ನಿ, January 14th was his birthday, ಮನೆಗ್ ಬನ್ನಿ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ದೆ. ಇವ್ರು ಆಯ್ತು ಅನ್ಬಿಟ್ಟು ಬಂದ್ರು. ಎಕ್ಸಾಮ್ ಬರ್ದ್ಬಿಟ್ಟು ಆಗ್ತಾನೆ ಬಂದಿದ್ದೀನಿ. ಬಂದ್ ನೋಡಿದ್ರೆ ಇವ್ರು ಕೂತ್ಕೊಂಡು, ನಮ್ಮಪ್ಪ ಬೇರೆ ಹಿಂಗ್ ಕೂತಿದ್ದಾರೆ, ನಮ್ಮಮ್ಮ ಹಿಂಗ್ ನಿಂತ್ಕೊಂಡು ಹಿಂಗ್ ಸ್ಮೈಲ್ ಮಾಡ್ತಾ ಇದಾರೆ. ನಾನ್ ಏನಾಯ್ತು ಅಂತಿದ್ದೀನಿ. ಇಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಗೊತ್ತಾಯ್ತು ಇವರು ಅಮ್ಮಗೆ ಅಪ್ಪಗೆ ಹೇಳಿದ್ದಾರೆ ನನ್ ಮದ್ವೆ ಮಾಡ್ಕೊಡಿ ಅಂತ. ಇವಾಗ ಫಸ್ಟ್ ರೈಸ್ ಹಾಕೊಂಡ್ಬಿಡೋಣ. ಆ ಮಟನ್ ಫ್ಲೇವರ್ ಜೊತೆ ಹುರಿದ್ರೆ ನೀಟಾಗಿ ಬರುತ್ತೆ. ಇಷ್ಟೆಲ್ಲ ತಿರ್ಸಿದ ಮೇಲೆ ಆಮೇಲೆ ನೀರಿಟ್ಟು ಕುಕ್ಕರ್ ಬ್ಲಾಕ್ ಮಾಡೋದು. ಕಾಯಿಸ್ತಾ ಇರೋದೇನಕ್ಕೆ ಆ ಕಡೆ? ಅದು ನೀವು ನಾರ್ಮಲಿ ತಣ್ಣೀರ್ ಹಾಕಿದ್ರೆ ಅದೇನಾಗತ್ತೆ, ಆ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಸೊ ಅದೆಲ್ಲ ಮೇಲ್ ಬಂದ್ಬಿಡುತ್ತೆ, ಆ ಟೇಸ್ಟ್ ಇಟ್ಕೊಳಲ್ಲ ತಣ್ಣೀರ್ ಹಾಕಿದ್ರೆ. ಅದಾದ್ಮೇಲೆ ಅಮ್ಮ ಹೇಳಿದ್ರು, ಒಳ್ಳೆ ಹುಡುಗ, ನಂಗೂ ಇಷ್ಟ ಇದೆ, ಅಪ್ಪಗೂ ಹೆಂಗಾರ ಮಾಡಿ ಒಪ್ಸೋಣ, ಮಾಡ್ಕೊ ಮದ್ವೆ ಅಂತ. ಬಟ್ ಅವಾಗ ನನ್ನ ಕರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಸೊ ದಿಯಾ ಇತ್ತು, ಅಂಡ್ ಐ ವಾಸ್ ಲೀಸ್ಟ್ ಎಕ್ಸ್ಪೆಕ್ಟೆಡ್. ದಿಯಾ ಹಿಂಗ ಆಗುತ್ತೆ, ಇಷ್ಟು ಚೆನ್ನಾಗತ್ತೆ ಅನ್ನೋದೆಲ್ಲ ಇರ್ಲಿಲ್ಲ. ನನಗೇನಿದ್ರು ಐ ವಾಂಟ್ ಅ ಗುಡ್ ಫ್ಯಾಮಿಲಿ. ನಂಗೆ ಗೊತ್ತಿತ್ತು 100% ಇವ್ರ ಜೊತೆ ಇದ್ರೆ ನಾನು ಓಕೆ, ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಇತ್ತು. ಅವ್ರ ಬಾಯಿಂದನೇ ಬಂದಾಗ ಐ ವಾಸ್ ಹ್ಯಾಪಿಯರ್, and then I'm like, yeah, ನಾನು yes. So 1.5 glass
ಅಕ್ಕಿಗೆ 3 ಗ್ಲಾಸ್ ಅಂದ್ರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರ್ ಹಾಕ್ಬೇಕು. ಓಕೆ. ನಿಮ್ ಬರ್ಡೇ ದಿನ ಡಿಸೈಡ್ ಮಾಡಿ ಹೋದ್ರಿ ನೀವು? ಹೌದು. ಬಟ್ ನಿಮ್ ಮನೇಲಿ ಹೋಗಿದ್ರ? ಈಗ ಹುಡುಗಿ ಮನೆಗೆ ಹೋಗ್ತಾ ಇದೀನಿ ಅವ್ರ ಅಪ್ಪ ಅಮ್ಮ ಮಾತಾಡಕ್ಕೆ ಅಂತ. ಸೊ ಹೇಳಿ ಬಂದಾದ್ಮೇಲೆ ಹೇಳ್ದೆ. ಬಂದ್ಮೇಲೆ ಹೇಳಿದ್ರಿ? ಹೌದು, ಬಂದ್ಮೇಲೆ. ಹೆಂಗೆ ರೆಸ್ಪಾನ್ಸ್ ಹೆಂಗಿತ್ತು ನಿಮ್ ಮನೇಲಿ? ಮನೇಲಿ ತೋರಿಸ್ದೆ, ಐ ಮೀನ್ ಈ ತರ ಇಷ್ಟಪಡ್ತಾ ಇದೀನಿ ಅಂತ. ಅಂಡ್ ಅದಕ್ಕಿಂತ ಮುಂಚೆ ನಮ್ಮ ಅಕ್ಕನ ಮಗಳದು ನಾಮಕರಣ ಆಯ್ತು. ಓಕೆ. ಆ ಒಂದು ಫಂಕ್ಷನ್ ಗೆ ಕರೆದಿದ್ದೆ, ಎಲ್ಲ ಬಂದಿದ್ರು. ಅಲ್ಲೇ ನೋಡಿದ್ರು, ರಿಜಿಸ್ಟರ್ ಆಗಿತ್ತು ಫೇಸ್. ಓಕೆ ಓಕೆ ಓಕೆ. ಈ ತರ ಇಷ್ಟಪಡ್ತಾ ಇದೀನಿ, ಮದ್ವೆ ಮಾಡ್ಕೋತೀನಿ ಅಂದ್ರೆ ಓಕೆ ಫೈನ್. ಅವತ್ತಿನ ದಿನ ಎಲ್ಲ ಅವ್ರ ಕಾಲೇಜಲ್ಲಿ ಹುಡುಗಿರು ಯಾರ್ಯಾರು ಇದಾರೆ ಅವ್ರನ್ನೆಲ್ಲ ಎಲ್ಲರೂ 4 ಜನ ಮಿಕ್ಸ್ ಕರೆದಿದ್ದೆ. ಡೌಟ್ ಬರ್ಬಾರ್ದಲ್ಲ. ಓಕೆ. ಸೊ ಇದಿನ್ನು ಬಾಯ್ಲ್ ಆಗಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ವಾ? ಲೈಟ್ ಟೈಮ್ ಆಗುತ್ತೆ. ಆಗ್ಲಿ. ಸೊ ನಿಮ್ಗೆ ವಿಟಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ ನಾನು. ಓಕೆ. ಸೊ ಅದು ನೋಡಿ ಏನು ಅನ್ಬಿಟ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಒಂದು ಸರ್ಪ್ರೈಸ್ ವಿಟಿ ಬರ್ಲಿ ಪ್ಲೀಸ್. ನನ್ನ ಮಗಳನ್ನ ಅವರು ಇಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತಿತ್ತು, ಆದ್ರೆ ಅವರು ನಮ್ಗೆ ಹೇಳಿರ್ಲಿಲ್ಲ. ಹುಡುಗನ ಸ್ವಭಾವ ತುಂಬಾ ಸೈಲೆಂಟ್, ಮತ್ತೆ ಯಾವ ಹ್ಯಾಬಿಟ್ಸ್ ಇರ್ಲಿಲ್ಲ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ನೋಡಿ ಅಮ್ಮ ಮಾಡ್ಕೊಳೆ ಚೆನ್ನಾಗಿದ್ದಾನೆ ಹುಡುಗ ಅಂತ ನಾನೇ ಫೋರ್ಸ್ ಮಾಡಿದ್ದೆ ಅವಳಿಗೆ. ಪಾಪ ಅವಳಿಗೆ ಗೊತ್ತೂ ಇರ್ಲಿಲ್ಲ ಇದ್ರ ಬಗ್ಗೆ ಎಲ್ಲ. ಹುಡುಗಿ ಚೆನ್ನಾಗಿದ್ಲು. ಅವಾಗೆಲ್ಲ ರಿಲೇಷನ್ ಒಂದೇ ಊರ್ನವ್ರು ಅಂತ ನನಗೆ ಗೊತ್ತಾಯ್ತು. ಅವಾಗ ತಿರ್ಗಿ ನಮ್ಮ ಹುಡುಗ ನೀವು ಮಾಡ್ಕೊಂಡ್ರೆ ಮಾಡ್ಕೊಳ್ತೀನಿ, ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಹೇಳ್ದ. ಆಮೇಲೆ ನಮ್ಮ ಹುಡುಗಿ ನೋಡ್ಬಿಟ್ಟು ಆಯ್ತು ಮಾಡ್ಕೊಳ್ಳೋ ಚೆನ್ನಾಗಿದ್ದಾಳೆ ಅಂದ. ಅಂಕಲ್, ನಾನು ನಿಮ್ಮ ಮಗಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ, ನಾನು ತುಂಬಾ ಅವಳನ್ನ ಲವ್ ಮಾಡ್ತಾ ಇದ್ದೀನಿ, ಆದ್ರೆ ಅವಳಿಗೆ ಇನ್ನೂ ಗೊತ್ತಿಲ್ಲ. ನೀವು ಓಕೆ ಮಾಡಿದ್ರೆ ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ರೋಡ್ನಲ್ಲಿ ಚಿತ್ರಾನ್ನ ತಿಂದ್ರು ನಿಮ್ಮ ಮಗಳಿಗೆ ಬಿರಿಯಾನಿನೇ ತಿನ್ನಿಸ್ತೀನಿ ಅಂಕಲ್, ನೀವು ಏನ್ ಚಿಂತೆ ಮಾಡಬೇಡಿ, ನನಗೆ ಮದುವೆ ಮಾಡ್ಕೊಡಿ ನಿಮ್ಮ ಮಗಳನ್ನ, ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಸರ್ಪ್ರೈಸ್. ನನಗೆ ಗೊತ್ತೇ ಇಲ್ಲ ಅದು ಶೂಟ್ ಮಾಡಿರೋದಲ್ಲ. ಅದಕ್ಕೆ ಕಪಲ್ಸ್ ಕಿಚನ್ ಅಂದ್ರೆ ಸ್ಪೆಷಲ್ ಅಪ್ಪ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಯಾವುದೇ ತಂದೆ ತಾಯಿಗಾಗ್ಲಿ ಆ ಪರ್ಟಿಕ್ಯುಲರ್ ನಾನ್ ಚಿತ್ರಾನ್ನ ತಿಂದ್ರು ನಿಮ್ಮ ಮಗಳಿಗೆ ಬಿರಿಯಾನಿ ಕೊಡಿಸ್ತೀನಿ ಅನ್ನೋ ಡೈಲಾಗ್ ಎಂತ ಮಾವನರು ಬೀಳಲೇಬೇಕು. 100% ಕಮಿಟ್ಮೆಂಟ್ ಎನಿಬಡಿ. ಸೊ ಇಟ್ ಇಸ್ ರಿಯಲಿ ನೈಸ್. ಈ ವಿಟಿ ನೋಡಿ ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಬಟ್ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ನಮ್ಮ ಅತ್ತೆ ಮಾವ ಮಾತಾಡಿರೋದು, ನಮ್ಮ ಅಮ್ಮ ಮಾತಾಡಿರೋದು. ಆಕ್ಚುಲಿ ಅವ್ರಿಗೆ ನಾನು ಈ ಮೂಲಕ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಪಾಪ ಅವ್ರು ನೀವು ಹೇಳ್ದಂಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾರ, ಸಂಕೋಚ ಎಲ್ಲ ಬಿಟ್ಟು ಹೇಳಿದ್ದಲ್ದೆ ಇವಾಗ ಅವ್ರು ಸೀಕ್ರೆಟ್ ಹೋಲ್ಡ್ ಮಾಡಿದ್ರಲ್ಲ, ಅದನ್ನ ಅವಾಗ ಅವರು ಸೊ ಇಷ್ಟೇ. ಇವಾಗ ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಹಾಕಿ. ಸೊ ರಾಕೇಶ್ ಅವರು ಸ್ವಸ್ತಿಕ್ ಗೀ ಹಾಕಿ ಪ್ರೆಸ್ಟೀಜ್ ಕುಕ್ಕರ್ ಅಲ್ಲಿ ಅದ್ಭುತವಾದಂತ ಒಂದು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡಿದ್ದಾರೆ. ಅಂದ್ರೆ ಅದರ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಇದೀವಿ ಈಗ ನಿಮ್ಮ ಫೈನಲ್ ಮಟನ್ ಬಿರಿಯಾನಿ ಯಾವ ತರ ಬಂದಿದೆ ಅಂತ ನೋಡೋಣ. ಸೊ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಎಸ್, ಓಕೆ. ಸರ್ವಿಂಗ್ ಬೌಲ್ಗೆ ಹಾಕಿ ಸರ್. ನಮ್ಮ ಪ್ರೀತಿಯ ಮಡದಿಗೋಸ್ಕರ ನಮ್ಮ ನಾಟಿ ರಾಕೇಶ್ ಅವರು ಮಾಡಿರುವಂತ ನಾಟಿ ಮಟನ್ ಬಿರಿಯಾನಿ ರೆಡಿ ಇದೆ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಮತ್ತು ಮಾಡುವಂತ ವಿಧಾನ ಹೀಗಿದೆ. ಮಟನ್ ಬಿರಿಯಾನಿ ಮಾಡುವ ವಿಧಾನ: ಕುಕ್ಕರ್ನಲ್ಲಿ ತುಪ್ಪ ಹಾಕಿ ಕಾಯಿಸಬೇಕು. ಸ್ವಲ್ಪ ಕಟ್ ಮಾಡಿದ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಚಕ್ಕೆ, 3-4 ಲವಂಗ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಏಲಕ್ಕಿ, 1 ಪಲಾವ್ ಎಲೆ ಹಾಕಿ ಬೇಯಿಸಬೇಕು. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮೆಂತ್ಯೆ, ಕೊತ್ತಂಬರಿ ಸೊಪ್ಪು, ಪುದೀನ, 6-7 ಮೆಣಸಿನಕಾಯಿ, ಸ್ವಲ್ಪ ಕಟ್ ಮಾಡಿದ ಟೊಮ್ಯಾಟೊ ಹಾಕಿಕೊಂಡು ರುಬ್ಬಬೇಕು. ಬೇಯಿಸಿದ ನಂತರ ರುಬ್ಬಿದ ಮಸಾಲೆಯನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಫ್ರೈ ಆದ ನಂತರ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಧನಿಯಾ ಪುಡಿ ಹಾಕಬೇಕು. ನಂತರ ಸ್ವಲ್ಪ ಉಪ್ಪು, ಮಟನ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಕುದಿಯಲು ಇಡಬೇಕು. ತೊಳೆದ 1.5 ಕಪ್ ಜೀರಾ ಸಾಂಬಾರ್ ಅಕ್ಕಿಯನ್ನು ಬೇಯಿಸಿದ ಮಟನ್ ನಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ನಂತರ 1.5 ಗ್ಲಾಸ್ ಕುದಿಸಿದ ನೀರನ್ನ ಹಾಕಿ ಬೇಯಿಸಬೇಕು. ಬೇಯಿಸಿದ ನಂತರ ರುಚಿಯಾದ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ. ಓಕೆ ಸರ್, ನೌ ಇಟ್ಸ್ ಟೇಸ್ಟಿಂಗ್ ಟೈಮ್. ಓಕೆನಾ? ಇದು ಕಪಲ್ಸ್ ಕಿಚನ್ ಆಗಿರೋದ್ರಿಂದ ನೀವೇ ತಿನ್ನಿಸ್ಬೇಕು. ಓಕೆ,
ಮಸಾಲ ಆಗಿರ್ಬೋದು, ರೈಸ್ ಬೆಂದಿರೋದಾಗಿರ್ಬೋದು, ಮಟನ್ ಆಗಿರ್ಬೋದು. ಹಾಟ್ ಆಗಿ ಕಾಣ್ತಾ ಇದೆ, ಹಾಟ್ ಸೀಟ್ ಅಲ್ಲಿ ಕಾಯ್ತಾ ಇದೆ. ಅಲ್ಲೇ ಕೂತ್ಕೊಂಡು ತಿನ್ಕೊಂಡು ಮಾತಾಡೋಣ, ಓಕೆನಾ? ಬನ್ನಿ. ಓಕೆ, ಸೊ ಈ ಡಿಲಿಷಿಯಸ್ ಬಿರಿಯಾನಿ ತಿಂತ ಹಾಗೆ ನಿಮ್ಮ ಡಿಲಿಷಿಯಸ್ ಲವ್ ಸ್ಟೋರಿ ಕಂಟಿನ್ಯೂ ಮಾಡೋಣ. ಸೊ ಎಲ್ಲವೂ ಓಕೆ ಆಗ್ಬಿಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಆಕ್ಚುಲಿ ನಾನು ರಾಕೇಶ್ಗೂ ಹೇಳಿದ್ದೆ, ಮತ್ತೆ ಅಮ್ಮ ಅಪ್ಪಗೂ ಹೇಳಿದ್ದೆ, ನಾನು ಶೂಟ್ ಏನ್ ಮಾಡ್ತಾ ಇದೀನಿ ಅದು ಅದ್ರ ಪಡಗ್ ಅದ್ ನಡೀಲಿ, ಬಟ್ ತುಂಬಾ ಗ್ಯಾಪ್ ಕೊಡೋದ್ ಬೇಡ ಮದ್ವೆಗೆ ಓಕೆ ಅಂತ. ಎಂಗೇಜ್ಮೆಂಟ್ ಆಗಿ 6 months ವಿಲ್ ಗೆಟ್ ಮ್ಯಾರಿಡ್. ಆ ಗ್ಯಾಪ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು, ಕಂಪ್ಲೀಟ್ ಆಗೋಯ್ತು. ಇನ್ನ ಕಂಪ್ಲೀಟ್ ಆಗಿರ್ಲಿಲ್ಲ, ನಡೀತಿತ್ತು. Okay. ಸೊ ಇದೊಂದ್ ಮಜಾ ಏನಪ್ಪಾ ಅಂದ್ರೆ, ಶೂಟಿಂಗ್ ಗೆ ಇನ್ನೇನ್ ಮುಗಿಬೇಕು, ಲಾಸ್ಟ್ ಡೇ ಆಫ್ ಶೂಟ್ ಇಸ್ ಆರ್ ರಿಸೆಪ್ಷನ್ ಸೀನ್. ದಿಯಾ ರಿಸೆಪ್ಷನ್ ಸೀನ್ ಅದಾಗಿ 5 ದಿನಕ್ಕೆ ನನ್ ಮದ್ವೆ ರಿಹರ್ಸಲ್ ಮಾಡ್ಕೊಂಡು ಹೋಗಿದ್ದೀನಿ ಅಲ್ಲೂನು. ಸೊ ಮದುವೆ ತಯಾರಿ ಹೇಗಿತ್ತು? ಆಮೇಲೆ ನಾನು ನಮ್ಮಮ್ಮ ಕೂತ್ಕೊಂಡು ಪ್ಲಾನ್ ಮಾಡಿದ್ವಿ, ಏನೇ ಮಾಡಿದ್ರು ಈ ಒಳಗಡೆನೆ ನಾವು ಶಾಪ್ ಮಾಡಿ ಪ್ರತಿ ಒಂದನು ಅರೇಂಜ್ ಮಾಡ್ಬಿಟ್ಟು ವಿ ಹ್ಯಾವ್ ಟು ಗೋ ಟು ದ ಶೂಟ್, ಕಮ್ ಬ್ಯಾಕ್. ಓಕೆ. ಇನ್ಫ್ಯಾಕ್ಟ್ ಮಧ್ಯದಲ್ಲಿ ಐ ಯೂಸ್ ಟು ಗೆಟ್ ಕಾಲ್ಸ್. ಐ ಮೀನ್ ನಂಗೆ ಗೊತ್ತಿರೋರು ಈ ತರ ಸಿನಿಮಾ ಆಗ್ತಾ ಇದೆ, ಯು ನೆವರ್ ನೋ, ಬ್ರೇಕ್ ಸಿಗ್ಬೋದು, ಮದ್ವೆ ಆಗ್ಬಿಟ್ರೆ ಅದ್ ಎಲ್ಲೋ ನೀನು ಕಳ್ಕೊಂಡ್ಬಿಡ್ತೀಯ, ಅದನ್ನ ಯೋಚನೆ ಮಾಡು, ಯು ರಿಯಲಿ ವಾಂಟ್ ಟು ಗೆಟ್ ಮ್ಯಾರಿಡ್ ಅಂತ ಎಲ್ಲ ಬಂತು. ನನ್ಗೇನು ಒಂಥರ ಸ್ಟ್ರಾಂಗ್ ಫೀಲಿಂಗ್, ಲೈಕ್ ತುಂಬಾ ಸಿಕ್ಕಾಪಟ್ಟೆ ಗ್ಯಾಪ್ ಆಗ್ಬಿಟ್ರೆ ಇದೇ ಇರಲ್ಲ, ಸಾರಾಂಶನೇ ಇರಲ್ಲ ಅದ್ರಲ್ಲಿ ಅಂತ ಹೇಳಿ ವಿ ಗಾಟ್ ಮ್ಯಾರಿಡ್. ಅಂಡ್ ಈ ಮದುವೆಯಲ್ಲಿ ಅರುಂಧತಿ ನಕ್ಷತ್ರ ಅಂತ ತೋರಿಸ್ತಾರಲ್ಲ, ಅದೆಲ್ಲ ಹೇಗ್ ನಡೀತಾ ಇತ್ತು ಶಾಸ್ತ್ರಗಳು? ಮದುವೆನಲ್ಲಿ ಪೂಜಾರಿ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ. ಆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ತೋರಿಸ್ಬೇಕಾದ್ರೆ ನಾರ್ಮಲ್ ಏನಾಗುತ್ತೆ, ಎಲ್ಲಾ ಹೆಣ್ಮಕ್ಳು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಅರುಂಧತಿ ನಕ್ಷತ್ರ ಇದೆ, ಇವ್ರ ಫ್ರೆಂಡ್ಸ್ ಎಲ್ಲ ಇವಳಿಗೆ ಕಾಣ್ತಾ ಇಲ್ಲ ಅನ್ನೋ ಒಪ್ಕೋಬೇಡ ಅಂತ ಸುಳ್ಳು ಹೇಳ್ತಾ ಇದಾರೆ, ನಕ್ಷತ್ರ ಕಾಣಿಸ್ತಾ ಇಲ್ಲ ಅಂತ ಹೇಳು ಅಂತ. ಪೂಜಾರಿ ಸೈಡ್ ಪಕ್ಕದಲ್ಲಿ ಬಂದು, ನೋಡಮ್ಮ ನೀನು ಪತಿವ್ರತೆ ಆಗಿದ್ರೆ ನಿನಗೆ ನಕ್ಷತ್ರ ಕಾಣುತ್ತೆ ಅಂತ ಅಂದ್ರು. ಸೊ ಇವಳು ಕಾಣಿಸ್ತು ಅಂತ ಹೇಳಲೇಬೇಕು, ಹೇಳಿದ್ಲು. ಸೊ ಅದೊಂದು ಮಜಾ ಆಯ್ತು, ಖುಷಿ ಆಗುತ್ತೆ. ದ ಟೈಮ್ ಇಸ್ ವೆರಿ ಫಾಸ್ಟ್. ಓಕೆ, ಅವ್ರು ಫಸ್ಟ್ ಇವಾಗ ಬಿರಿಯಾನಿ ಮಾಡಾಯ್ತು, ಈಗ ನೀವೇನ್ ಮಾಡ್ತೀರಾ ಅಂತ ನೋಡೋಣ. ಸೊ ಲೆಟ್ಸ್ ಗೋ ಟು ಕಿಚನ್. ಓಕೆ, ಸೊ ಈಗ ಇದು ನಿಮ್ ಟರ್ನ್. ಏನಿವತ್ತು ಒಂದು ಸ್ಪೆಷಲ್ ಡಿಶ್ ಮಾಡಿ ನಮ್ಗೆ ಕೊಡ್ತಾ ಇದ್ದೀರಾ? ಈಗ ಅವರು ಖಾರ ಮಾಡಿದ್ದಾರೆ, ನಾನು ಸ್ವೀಟ್ ಮಾಡ್ತೀನಿ, ಎಳ್ನೀರ್ ಪಾಯಸ ಅಂತ. ಎಳ್ನೀರ್ ಪಾಯಸ? ಹಂಗಾರೆ ಇದಕ್ಕೆ ಗ್ಯಾಸ್ ಅಂಟಿಸೋದೇ ಇಲ್ವಾ? ಗ್ಯಾಸ್ ಬೇಕು, ಬೇಕು, ಬಟ್ ಎಳ್ನೀರ್ನ ಅದಕ್ಕೆ ಹಾಕ್ತಿವಿ. ಸೊ ಮೇನ್ ಇಂಗ್ರೀಡಿಯಂಟ್ ಎಳ್ನೀರು. ಇದ್ರ ಜೊತೆಗೆ ಆ ಎಳ್ನೀರ್ ಪಲ್ಪು ಇದ್ರೂನು ಸಕ್ಕದಾಗಿರುತ್ತೆ. ಪಲ್ಪ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಪಲ್ಪ್ ಇಸ್ ದ ಮೇನ್ ಇಂಗ್ರೀಡಿಯಂಟ್. ಅದಾದ್ಮೇಲೆ ಇದು ಬಾದಾಮ್, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಮತ್ತೆ ಕೇಸರಿ, ಯಾಲಕ್ಕಿ ಪುಡಿ, ಮತ್ತೆ ಕಂಡೆನ್ಸ್ಡ್ ಮಿಲ್ಕ್, ತುಪ್ಪ ಇಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಮಿಲ್ಕ್. ಓಕೆ, ಸೊ ಎಳ್ನೀರ್ ಪಾಯಸ ಫ್ರಾಂಕ್ ಆಗಿ ಹೇಳ್ತೀನಿ, ನಾನಂತೂ ಜಿಂದಗಿ ಮೇ ಪಹಲಿ ಬಾರಿ ಇವತ್ತು. ಹೌದಾ? ನನ್ನ ಮನೇಲಿ ಅದು ಫೇಮಸ್ ಅಂಡ್ ತುಂಬಾ ಇಷ್ಟ. ರೆಡಿ, ಸ್ಟಾರ್ಟ್ ಮಾಡಬಹುದು. ಫಸ್ಟ್ ಪ್ಯಾನ್ ಇಟ್ಕೊಳ್ಳೋಣ, ಗ್ಯಾಸ್ ಆನ್ ಮಾಡ್ಕೋಬೇಕು. ಓಕೆ, ಸೊ ಇದಕ್ಕೆ ಫಸ್ಟ್ ಹಾಲು ಹಾಕೊಳ್ಳೋಣ. ಹಾಲು ಫಸ್ಟ್ ಹಾಲು. ಸೊ ಹಾಲು ಚೆನ್ನಾಗಿ ಗಟ್ಟಿ ಆಗ್ಬೇಕಿದು. ಗಟ್ಟಿ ಆಗ್ಬೇಕಾ? ಒಂಚೂರು ಇನ್ನೊಂದು 5 minutes ಕುದಿದ್ರೆ ಸ್ವಲ್ಪ ಗಟ್ಟಿ ಆಗತ್ತೆ. ಸೊ ಈಗ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ಳೋಣ. ಸೊ ನಿಮ್ ದಿಯಾ ಶೂಟಿಂಗ್ ಮುಗಿದು 5 ದಿನಕ್ಕೆ ರಿಸೆಪ್ಷನ್? ನಮ್ಮ ಮದುವೆ ರಿಸೆಪ್ಷನ್. ನಿಮ್ ಮದುವೆ ರಿಸೆಪ್ಷನ್ ಅಂದ್ರೆ ರಿಸೆಪ್ಷನ್ ಫಸ್ಟ್ ಮಾಡಿ ಆಮೇಲೆ ಮದುವೆ, ಹೆಂಗದು? ನಮ್ಮಲ್ಲಿ ಫಸ್ಟ್ ರಿಸೆಪ್ಷನ್ ಮಾಡೋದು, ಅದಾದ್ಮೇಲೆ ಮದ್ವೆ. ಓಕೆ, ಹೇಗಾಯ್ತು? ಎಲ್ಲಾಯ್ತು? ಕೀರ್ತಿ ಕನ್ವೆನ್ಷನ್ ಹಾಲ್, JP ನಗರ್, ಅಲ್ಲಿ ನಮ್ಮ ಮದ್ವೆ ಆಗಿದ್ದು. ಸೊ November 6th ಮದ್ವೆ. ನಂದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಈ ಡೇಟ್ಸ್ ಇಯರ್ಸ್ ನೀವು ಲಕ್ಕಿ ಸರ್. ಅವಾಗ ನಮ್ ಡೇಟ್ ಮರ್ತರು ಆರಾಮಾಗಿರ್ಬೋದಲ್ಲ, ನೀನೇ ಮರ್ತ್ಬಿಟ್ಟೆ ಅಂದ್ರೆ ಆಗೋಯ್ತು. ಅಲ್ಲ, ತೀರಾ ಹಾಳಾಗಿ ಡೇಟ್ ಅಲ್ವಾ? ಸೊ ಇದಾಗ ಕೇಸರಿ ಇದು ಹಾಕೋಣ, ಸೊ ದಟ್ ಕಲರ್ ಸಕ್ಕದಾಗಿ ಬರುತ್ತೆ. ಇದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕೊಂಡ್ರು ಒಳ್ಳೇದು, ಯಾಕಂದ್ರೆ ಎಳ್ನೀರ್ ಕೂಡ ಆಡ್ ಮಾಡ್ತೀವಲ್ಲ, ಸೊ ಅದು ಸ್ವಲ್ಪ ಸ್ವೀಟ್ ಎಳ್ಕೊಳ್ಳುತ್ತೆ. ಸೊ ಇದು ಆಲ್ಮೋಸ್ಟ್ ಆಗ್ತಾ ಇದೆ. ಏನಿದು ಹಾಕ್ತಾ ಇರೋದು? ಏಲಕ್ಕಿ ಪುಡಿ ಹಾಕ್ತಾ ಇದೀನಿ. ಓಕೆ ಓಕೆ. ಈಗ ಏಲಕ್ಕಿ ಹಾಕಿದ್ಮೇಲೆ ಘಮ ಬರಕ್ ಸ್ಟಾರ್ಟ್ ಬರ್ತಾ ಇದೆಲ್ಲ, ಘಮ ಸ್ಟಾರ್ಟ್. ಏಲಕ್ಕಿ ಆದ್ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೋಣ ಸುಮ್ನೆ ಮೇಲ್ಗಡೆ.
ಸೊ ಈ ತುಪ್ಪ ಹಾಕಿದ್ಮೇಲೆ ಸೈಡ್ ಅಲ್ಲಿ ಇನ್ನ ಒಂದ್ ಚಿಕ್ಕ ಪ್ಯಾನ್ ಅಲ್ಲಿ ಆ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋಣ. ಓಕೆ ಓಕೆ ಓಕೆ. ಸೊ ದಟ್ ಸ್ವಸ್ತಿಕ್ ಗೀಗೆ ತುಂಬಾ ಕೆಲಸ ಇದೆ ಹಂಗಾರೆ. ತುಂಬಾ ಕೆಲಸ ಇದೆ. ತುಂಬಾ ಕೆಲಸ ಇದೆ. ಹೌದು. ಒಂಥರ ಈ ಡಿಶ್ಗೆ ಮೇನ್ ಹೀರೋ ಅವರೇ. ಹೌದು. ಫ್ಲೇವರ್ ಅವರೇ ಕೊಡ್ತದಾರಲ್ಲ. ಸೊ ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್. ಯಾಕಂದ್ರೆ ಇದನ್ನ ನೀಟಾಗೆ ಹುರಿದು ಎಲ್ಲ ನೀಟಾಗೆ ಫ್ರೈ ಮಾಡಿ ಅದ್ರೊಳಗಡೆ ಹಾಕಿ ಆಮೇಲೆ ಎಳ್ನೀರ್ ಹಾಕಿ ಆ ಪಲ್ಪ್ನ ಹಾಕಿ ತಿಂತಾ ಇದ್ರೆ ಸಕ್ಕದಾಗಿರುತ್ತೆ. ಓಕೆ. ಸೊ ನಾವು ಬಳಸ್ತಾ ಇದೀವಿ ಸ್ವಸ್ತಿಕ್ ತುಪ್ಪ. ಟೇಸ್ಟ್, ಅರೋಮಾ ಮತ್ತೆ ಗ್ರಾನ್ಯುಲೇಷನ್ ರಿಟೆನ್ಷನ್ ಪ್ಯಾಕ್ ಟ್ಯಾಗ್ ನ ಹೊಂದಿರೋ 100ಕ್ಕೂ 100 ಅಸಲಿ ತುಪ್ಪ ಸ್ವಸ್ತಿಕ್ ತುಪ್ಪ. ಗೋಡಂಬಿನ ಸ್ವಲ್ಪ ಪೀಸ್ ಮಾಡಿ ಹಾಕೋಣ. ಓಕೆ. ಯಾಕಂದ್ರೆ ಹಂಗೆ ಹಾಕ್ಬಿಟ್ರೆ ಹಂಗ ಹಾಕಿದ್ರೆ ತುಂಬಾ ದಪ್ಪ ಒಂಥರ ಬಾಯಿಗೂ ಸಿಗೋವಾಗ ಕಂಫರ್ಟಬಲ್ ಆಗಿರಲ್ಲ. ಸೊ ಪೀಸ್ ಮಾಡೋಣ. ನಿಂಗೆ ಕೆಲಸ ಕೊಡ್ತಾ ಇದೀನಿ. ಓಕೆ, ಏನ್ ಮಾಡೋದು? ತೆಗೆದ್ ನೋಡಿ. ಆಕ್ಚುಲಿ ಇವಾಗ ಇಲ್ಲಿ ನೋಡಕ್ ಒಂದ್ ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದೆ. ಅಲ್ಲ, ನೀವ್ ಹೇಳಿದ ಕಾನ್ಸೆಪ್ಟ್ ಅರ್ಥ ಆಯ್ತು ನಂಗೆ. ಆಮೇಲೆ ಇನ್ನ ಎಳ್ನೀರ್ ಹಾಕದ್ಮೇಲೆ ಫುಲ್ ತೆಳ್ಳಗಾಗತ್ತ. ಸೊ ಇದು ಆಲ್ಮೋಸ್ಟ್ ಆಗಿದೆ ಸರ್. ಓಕೆ, ಎಸ್ ಮೇಡಮ್. ಇದನ್ನ ಒಂದ್ ಸ್ವಲ್ಪ ಸೈಡಿಗೆ ಇಟ್ಟಿರೋಣ, ಯಾಕಂದ್ರೆ ಇದು ಸ್ವಲ್ಪ ತಣ್ಣಗಾಗ್ಬೇಕು. ಎಸ್, ಇದಕ್ಕೆ ಒಂದ್ ಸ್ವಲ್ಪ ಎಳ್ನೀರ್ ಹಾಕೊಳ್ಳೋಣ. ಓಕೆ, ಗುಡ್ ಟು ಗೋನ ಈಗ. ಯಾ, ಗುಡ್ ಟು ಗೋ. ಇಷ್ಟ. ಸೊ ಎಳ್ನೀರ್ ಪಾಯಸ ಸೂಪರ್ ರೆಡಿ ಆಗಿದೆ. ಬೌಲ್ಸ್ಗೆ ಸರ್ವ್ ಮಾಡೋಣ. ಡೆಕೋರೇಷನ್ ಆಫ್ ಇಂಡಿಯಾ. ಗಾರ್ನಿಶ್ ಮಾಡೋಣ. ನೋಡಿ ತೇಲ್ತಾ ಇದೆ. ಚೆನ್ನಾಗಿದೆ. ಬಹಳ ರುಚಿಕರವಾದ, ಸ್ವಾದಿಷ್ಟವಾದ, ಬಲಿಷ್ಠವಾದ, ಪುಷ್ಟಿಯುತವಾದಂತ ಎಳ್ನೀರು ಪಾಯಸ ನೋಡಕ್ ತುಂಬಾ ಚೆನ್ನಾಗಿದೆ, ರೆಡಿ ಆಗಿದೆ. ಇದನ್ನು ಮಾಡುವ ವಿಧಾನ ಮತ್ತೆ ಇದಕ್ಕೆ ಬೇಕಾಗುವ ಸಾಮಗ್ರಿ ಈ ರೀತಿಯಾಗಿದೆ. ಎಳ್ನೀರು ಪಾಯಸ ಮಾಡುವ ವಿಧಾನ: ಒಂದು ಬಾಳಿಗೆಯಲ್ಲಿ ಹಾಲು ಹಾಕಿ ಚೆನ್ನಾಗಿ ಕುದಿಸಬೇಕು. ಕುದ್ದ ನಂತರ ಕಂಡೆನ್ಸ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೇಸರಿ ಹಾಕಿ ಕುದಿಸಬೇಕು. ನಂತರ ಯಾಲಕ್ಕಿ ಪೌಡರ್ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕುದಿಸಬೇಕು. ಇನ್ನೊಂದು ಪ್ಯಾನ್ ನಲ್ಲಿ ತುಪ್ಪ, ಕಟ್ ಮಾಡಿದ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡಬೇಕು. ನಂತರ ಫ್ರೈ ಮಾಡಿದ ಡ್ರೈ ಫ್ರೂಟ್ಸ್ ಅನ್ನು ಕುದ್ದಿರೋ ಹಾಲಿನೊಂದಿಗೆ ಹಾಕಬೇಕು. ನಂತರ ಸ್ವಲ್ಪ ಎಳ್ನೀರು ಹಾಕಿಕೊಂಡು ಬೇಯಿಸಬೇಕು. ಬೇಯಿಸಿ ಆದ ಮೇಲೆ ರುಚಿಯಾದ ಎಳ್ನೀರು ಪಾಯಸ ಸವಿಯಲು ಸಿದ್ಧ. ಓಕೆ, ಸೊ ಈಗ ಟೇಸ್ಟ್ ಮಾಡುವ ಸಮಯ. ಬ್ಯೂಟಿಫುಲ್, ಸೂಪರ್ ಆಗಿದೆಯಾ? ಸ್ವೀಟ್ ಎಲ್ಲ ಕರೆಕ್ಟ್ ಇದೆ. ಸೂಪರ್. ಬಟ್ ಎನಿವೇ, ಒಂದು ಅದ್ಭುತವಾದಂತ ಅವರು ಬಿರಿಯಾನಿ ಮಾಡಿದ್ರೆ ನೀವು ಅದಕ್ಕೆ ಆಪೋಸಿಟ್ ಆಗಿ ಸ್ವೀಟ್ ನ ಮಾಡಿ ಬ್ಯಾಲೆನ್ಸ್ ಮಾಡಿದೀರಾ. ನಿಮ್ಮ ಲೈಫ್ ಇದೇ ತರ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರ್ಲಿ, ಟೇಸ್ಟ್ ಆಗಿರ್ಲಿ, ಕಂಪ್ಲೀಟ್ ಆಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಂಡ್ ಇದ್ರ ಜೊತೆಗೆ ನಮ್ಮ ಅತಿಥಿಗಳಾಗಿ ಬಂದ ನಿಮಗೆ ಇನ್ನೊಬ್ರು ನಮ್ಮ ಮಾಸ್ಟರ್ ಶೆಫ್ ನಮ್ಮ ಶೋ ಅಲ್ಲಿ ಬರ್ತಾರೆ. ಅವ್ರಿಗೆ ನಾನ್ ಕೊಟ್ಟಿರುವಂತ ಹೆಸರು ಲೇಡಿ ರಜನಿಕಾಂತ್ ಅಂತ. ಯಾಕಂದ್ರೆ ಅವ್ರು ಬಂದು ಸರಕ್ ಅಂತ, ಅದೇ ಇಂಪಾಸಿಬಲ್ ನ ಪಾಸಿಬಲ್ ಮಾಡ್ತಾರ ಅವ್ರು. ಓಕೆನಾ? ಅವ್ರು ಬಂದು ಒಂದು ಸ್ಪೆಷಲ್ ಡಿಶ್ ನ ನಿಮ್ ಕೈಲೇ ಮಾಡಿಸ್ತಾರೆ. ನಾವೇ ಮಾಡೋದಾ? ನಿಮ್ ಕೈಲಿ ಮಾಡಿಸ್ತಾರೆ, ನೋಡ್ತಾರೆ ಅವ್ರು ಮ್ಯಾಜಿಕ್ ಅದೇನು ಅಂತ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಒನ್ ಅಂಡ್ ಓನ್ಲಿ ಲೇಡಿ ರಜನಿಕಾಂತ್ ಅವರು, ಶೋಭಾ ಜೋಜಿಗಾ. ಓಕೆ ಶೋಭಾ ಅವರೇ, ಇವತ್ತು ನೀವು ನನ್ಗೊಂದು ಸಹಾಯ ಮಾಡ್ಬೇಕು. ಏನ್ ಸಹಾಯ? ಒಂದ್ ಶಪಥ ಇವ್ರ ಹತ್ರದಿಂದ ತೆಗಿಸ್ಬೇಕು. ಹೌದಾ? ಹೌದು. ಇದಕ್ಕೆ ಸಾಕ್ಷಿ ನಮ್ಮ ಇಡೀ ಕರ್ನಾಟಕ ಜನತೆ. ಓಕೆ, ಏನ್ ಶಪಥ ಹೇಳಿ ಸರ್. ನೀವು ಇಲ್ಲಿ ಬನ್ನಿ. ಏನಪ್ಪ ಶಪಥ? ಏನಿದು? ಹಿಂಗ್ ಇಡ್ಕೊಳ್ಳಿ. ಓಕೆ. ಇದನ್ನ ಮುಟ್ಕೊಂಡ್ ಪ್ರಮಾಣ ಮಾಡಿ ನೀವು ಹೇಳ್ಬೇಕು, ಇನ್ ಮುಂದೆ ಇಲ್ಲಿ ಇಟ್ಟಿರುವಂತ ಯಾವುದೇ ಪದಾರ್ಥನ ನೀವು ತಿನ್ನಲ್ಲ ಅಂತ. ಶೋಭಾ ಅವ್ರೆ, ಈ ತರ ಒಂದು ಧರ್ಮ ಸಂಕಟಕ್ಕೆ ನಮ್ಮನ್ನ ಸಿಕ್ಕಾಕ್ಸ್ಬೇಡಿ. ಅದ್ರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ಅದಕ್ಕೆ ಅದ್ರ ಕವರ್ ಮಾಡಿ. ಏನಿದೆ? ಏನೋ ಮುಳ್ಳಂಗಿದೆ. ಬಾಳ ಇದ್ರ ಮೇಲ ಯಾಕೋ ಸತ್ಯ ಹರಿಶ್ಚಂದ್ರ ಮಾಡಿದ ಯಜ್ಞದ ಫಲ ಇದ್ದಂಗಿದೆ. ನೀವ್ ಹೇಳಿ. ಇದ್ರ ಮೇಲೆ ಆಣೆಗೂ ನಾನು ಲೈಟ್ ಆಗಿ ತಿಂತೀನಿ, ಜಾಸ್ತಿ ತಿನ್ನಲ್ಲ. ಇಲ್ಲ, ಮುಟ್ಟಕ್ಕೆ ಹೋಗಲ್ಲ. ಓಕೆ, ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಮುಟ್ಟಕ್ಕೆ ಹೋಗಲ್ಲ. ಏನಾದ್ರೂ ತಿಂದ್ರೆ ಇದ್ರಲ್ಲಿರೋದನ್ನ ತಿನ್ಬೇಕು. ಏನಾದ್ರು ಇದ್ರೆ ಇದ್ರಲ್ಲಿರೋದನ್ನೇ ನಾನು ತಿನ್ಬೇಕು. ಇದೇನಿದು? ಈಗ ನೋಡ್ಬೋದು. ಏನೋ ಐಸ್ ಕ್ರೀಮ್ ಚಾಕಾಬಾರ್ಗಿ. ಏನ್ರಿ ನಿಮ್ಗೆ ನನ್ನ ಮೇಲೆ ಅಂತ ದುಶ್ಮನಿ?
ಕಡ್ಕೊಂತೀನಿ. ಹಾಗಲಕಾಯಿನ ನಾನು ಈ ಸೈಡ್ ಇಂದ ನೋಡ್ಬಿಟ್ಟು ಯಾವ್ದೋ ಹೆಗಣದ ಬಾಲ ಇದ್ದಂಗಿದೆ ಅಂತ ಅನ್ಕೊಂಡೆ ನಾನು. ಖುಷಿ ಅವ್ರೆ ತುಂಬಾ ಖುಷಿ ಆಗ್ತಿದೆ ನಂಗೆ ನಿಜವಾಗ್ಲೂ ಇದೊಂದು ಸ್ಟಾರ್ ಟ್ರಕ್ ಮೂಮೆಂಟ್. ಥ್ಯಾಂಕ್ ಯು. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಆಗ್ಲಿಂದ. ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ದೆ, ಏನೇನೋ ಫ್ರೂಟ್ಸ್ ಎಲ್ಲ ಇದೆ. ಗೆಸ್ ಮಾಡಕ್ಕಾಗ್ತಾ ಇಲ್ಲ. ಗೆಸ್ ಮಾಡಕ್ ಆಗ್ತಾ ಇಲ್ಲ ಆಕ್ಚುಲಿ. ಏನ್ ಮಾಡ್ತಾ ಇದ್ದೀರಾ ನೀವು? ಕರೆಕ್ಟ್, ಏನ್ ಮಾಡ್ತಾ ಇದ್ದೀರಾ? ಯೂಶಲಿ ನಾವು ಅಡ್ಗೆ ಮಾಡ್ಕೊಂಡು ಆಮೇಲೆ ಪ್ಲೇಟಿಂಗ್ ಮಾಡ್ತೀವಲ್ಲ, ಈ ಡಿಶ್ಗೆ ಪ್ಲೇಟಿಂಗ್ ಮಾಡ್ಕೊಂಡು ಆಮೇಲೆ ಅಡ್ಗೆ ಮಾಡೋದು. ಓ, ಏನಿದು? ಕ್ವಿಕ್ ಆಗಿರ್ಬೇಕು, ಸ್ಪಾಂಟೇನಿಯಸ್ ಆಗಿರ್ಬೇಕು. ಅದು ಲೆಟ್ಸ್ ಸ್ಟಾರ್ಟ್ ದ ಪ್ಲೇಟಿಂಗ್ ಫಸ್ಟ್. ಅದು ಏನೇನಿದೆ ಅಲ್ಲಿ ಹೇಳ್ಬಿಡಿ ಹೊತ್ಲಾಗ ನೋಡೋಣ. ಇದು ಟ್ರಾಪಿಕಲ್ ಡ್ರ್ಯಾಗನ್ ಫ್ರೂಟ್ ಇದೆ. ಯಾವ್ದು ಅದಾ? ಹೌದು. ನಾನು ಇದೇನು ಇವ್ ತಂದಿಟ್ಟಿದ್ ನೋಡಿ, ಇದು ಹಾವು ಎಣ್ಣೆ ಆಟ ಆಡ್ತೀವಲ್ಲ ಡೈಸು ಅಂತ ಅನ್ಕೊಂಡು ಏನೋ ಅದನ್ನ ಇಷ್ಟ ಹಾಕೊಂಡ್ ಬಂದವ್ರು ಒಂದೇ ಸತಿ ಅಂತ. ಆಮೇಲೆ ಕಿವಿ ಇದೆ. ಕಿವಿ ಯಾರದು? ಊಟ. ಆಮೇಲೆ ದಾಳಿಂಬೆ, ಓಕೆ, ಬ್ಲೂಬೆರಿ ಇದೆ, ಮಿಕ್ಸ್ಡ್ ನಟ್ಸ್ ಇದೆ. ಈಗ ಈ ಪ್ಲೇಟ್ ಮೇಲೆ ನೀವು ಈ ಫ್ರೂಟ್ಸ್ ಅನ್ನ ಲೇಯರ್ಸ್ ಆಗಿ ಒಂದ್ ಮೇಲೆ ಒಂದು ಲೇಯರ್ಸ್ ಆಗಿ ಲೇಯರ್ ಬೈ ಲೇಯರ್ ಮಾಡ್ಬೇಕು ಅಂತ ಹೇಳಿದೀರಾ. ರಾಕಿಮಾ ಹೆಲ್ಪ್ ಮೀ. ಓಕೆ, ನೆಕ್ಸ್ಟ್ ಡ್ರ್ಯಾಗನ್ ಫ್ರೂಟ್ ಹಾಕ್ತಾ ಇದೀವಿ. ಸೊ ಇದು ದಾಳಿಂಬೆ. ಓಕೆ, ಇವತ್ತು ನಾನು ಮಾಡ್ತಿರೋದು ಫ್ರೈಡ್ ಐಸ್ ಕ್ರೀಮ್. ಫ್ರೈಡ್ ಐಸ್ ಕ್ರೀಮ್. ಲಿಟ್ರಲಿ ದ ಐಸ್ ಇಸ್ ಫ್ರೈಡ್ ಇನ್ ಟು ದಿ ಡೀಪ್ ಫ್ರೈಡ್ ಹಾಟ್ ಆಯಿಲ್. ನಾನಂತೂ ದೂರ ಇರ್ತೀನಿ. ಅದಕ್ಕೆ ಹೇಳಿದ್ದೀವಿ. ಬನ್ನಿ ಹಾಟು ಕೋಲ್ಡು ಸಾಫ್ಟ್ ಅಂಡ್ ಕ್ರಿಸ್ಪಿ ಎಲ್ಲ ಒಂದೇ ಸಲ ಟೇಸ್ಟ್ ಮಾಡೋದಕ್ಕೆ ಇದೊಂದೇ ಡಿಶ್ ಇರೋದು. ವಾವ್, ಐ ಆಮ್ ಎಕ್ಸೈಟೆಡ್ ಆನಂದ್ ಸರ್. ಏನಿದೀಗ ಆಪರೇಷನ್ ಥಿಯೇಟರ್ಗೆ ಹೋಗೋರ್ ತರ ಗ್ಲೌಸ್ ಹಾಕೋಬೇಕಾ ನೀವು? ಶೋಭಾ ಜೋಶಿಗ ಅವರೇ, ಹೇಳಿ. ಈ ತರ ಇದು ಫ್ರೈಡ್ ಐಸ್ ಕ್ರೀಮ್ ರೆಡಿ ಆಗಿ ಇಲ್ಲಿ ತರ್ಸಕ್ಕೆ ನೀವ್ ಎಷ್ಟೊತ್ತು ಅಂತೀರಾ? ಒಂದು 7 ನಿಮಿಷ ಆಗ್ಬೋದು. 7 ನಿಮಿಷನಾ? 7 minutes ಅಲ್ಲಿ ಫ್ರೈಡ್ ಐಸ್ ಕ್ರೀಮ್ ಆಗತ್ತೆ. ಎಣ್ಣೆ ಬಿಸಿಗೆ ಇಟ್ಕೊಂಡ್ಬಿಡೋಣ. ಓಕೆ ಓಕೆ. ಇದನ್ನ ಉಂಡೆ ಕಟ್ಕೊಳ್ಳಿ ಚೆನ್ನಾಗಿ. ಒಂದು ಕೈಯೆಲ್ಲ ಅದಕ್ಕೆ ಗ್ಲೌಸ್ ಹಾಕಿದ್ದು, ಚಳಿ ಆಗಬಾರ್ದು. ನೀವೊಂದು ಉಂಡೆ ಕಟ್ಕೊಳ್ಳಿ. ಈಗ ಇದನ್ನ ಇಲ್ಲೊಂದು ಡಿಪ್ ಇದೆ ಅಲ್ವಾ, ಬ್ಯಾಟರು. ಇದ್ರಲ್ಲಿ ರಿಫೈನ್ ಫ್ಲವರ್, ವನಿಲಾ ಎಸೆನ್ಸ್, ಒಂದ್ ಸ್ವಲ್ಪ ಸಕ್ಕರೆ, ಒಂದ್ ಚಿಟಕಿ ಉಪ್ಪು ಇದೆಲ್ಲ ಹಾಕಿ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗಡೆ ಹಾಕ್ಲಾ? ಓಕೆ. ಓ, ಮುಳುಗೋಯ್ತು ಅದರಲ್ಲಿ. ಈಗ ಕಾರ್ನ್ಫ್ಲೇಕ್ಸ್ ಅಲ್ಲಿ ಕಾರ್ನ್ಫ್ಲೆಕ್ಸ್ ಒಳಗಡೆ ಹಾಕ್ಲಾ? ಓ ಮೈ ಗಾಡ್, ದಿಸ್ ಇಸ್ ಸೋ ನೈಸ್. ಎರಡು ಕೈಯಲ್ಲಿ ಫನ್ ಅಲ್ವಾ? ವೆರಿ ನೈಸ್. ನಾನ್ ನಿಜ ಮನೆಗೆ ಹೋದ್ಮೇಲೆ ಮಾಡ್ತೀನಿ ಇದನ್ನ. ಇಲ್ಲಿ ಮೆಜಮಾನ್ರು ಮಾಡಿದ್ದು ಉಂಡೆ ಅಲ್ಲಿ ನೋಡಿ ಆಲ್ರೆಡಿ ಕರ್ಗೋಗ್ತಾ ಇದೆ. ಎಲ್ಲಿ ಸರ್ ಮ್ಯಾಟ್ರು? ಒಂದೇ ಕೈ ಅಲ್ವಾ? ಓಕೆನಾ ಇಷ್ಟು? ಓಕೆ, ಹಾ. ಅಲ್ಲಿ ರಾಕೇಶ್ ಅವರೇ ಎಣ್ಣೆ ಕಾದಿದ್ಯಾ ನೋಡಿ? ಕಾದಿದೆ. ಓಕೆ, ಈಗ ಹಾಕೊಳ್ಳೋಣವಾ? ಹಾಕೊಳ್ಳೋಣವಾ? ಹಾಕ್ಲಾ? ಹಾ, ಹಾಕಿ. ತಿರುಗಿಸ್ಬೇಕನ್ಸುತ್ತೆ. ತಗೊಳ್ಳಿ. ನನಗೆ ಕೊಡ್ತಾ ಇದ್ದೀರಾ? ಮಾಡಿ ಮಾಡಿ ಮಾಡಿ. ಈ ತರದ ಹೊಸ ಡಿಶ್ ಅಂದ್ರೆ ಯಾವ್ದು ಎಕ್ಸ್ಪೆರಿಮೆಂಟ್ ಮಾಡಿದೀರಾ ನೀವು ಮನೇಲಿ? ಯಾವ್ದು ಮಾಡಿಲ್ಲ. ಯಾವ್ದು ಮಾಡಿಲ್ಲ. ನಿಜವಾಗ್ಲೂ ದೇವರೇ ಈ ತರದೆಲ್ಲ ಮಾಡಿಲ್ಲ ನಾವು. ಓಕೆ, ಇದ್ರ ಮೇಲೆ ಇಟ್ಕೊಳ್ಳೋಣ. ಓ, ಏನ್ ಬಿಸಿ ಇಲ್ಲ? ಇಲ್ಲ. ಹೊರ್ಟೋಗಿದೆ. ಹಾ, ಓಕೆ. ಇಟ್ಟೆ. ಇಲ್ಲಿ ಸಾಸ್ ಇದೆ. ಇದನ್ನ ನೀವು ಸೈನ್ ನೋಡಿಲ್ಲ? ಹಾ, ಹೊಡೀರಿ. ಸೂಪರ್ ಆಗಿದೆ. ಇವಾಗ ಇದ್ರ ಮೇಲೆ ಕೂತಿ ಎದ್ಬಿಟ್ರೆ ರೆಡಿನಾ ಇದು? ಬ್ಲೂಬೆರಿ ಸ್ವಲ್ಪ ಇದೆ. ಇದೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮೇಲೆ. ಮ್ಯಾಟ್ರ್ ಮುಗ್ದಿಲ್ವಾ? ಸಖತ್ತಾಗಿದೆ. ಸೊ ಶೋಭಾ ಅವರೇ, ಅದರ ನಿಜವಾದ ಹೆಸರು ಏನು ಅಂತ ಹೇಳಿ ಸ್ವಲ್ಪ. ಫ್ರೈಡ್ ಐಸ್ ಕ್ರೀಮ್. ದಿಸ್ ಇಸ್ ಫ್ರೈಡ್ ಐಸ್ ಕ್ರೀಮ್ ಫ್ರಮ್ ಚೆನ್ನಮ್ಮನಕೆರೆ ಅಚ್ಚಕಟ್ಟು. ಇಟ್ ಈಸ್ ವೆರಿ ಅಚ್ಚಕಟ್ಟು ಅಂಡ್ ಇಟ್ ಈಸ್ ಸ್ವಲ್ಪ ಇನ್ ಹೈಟು. ಸೊ ದಟ್ ಈಸ್ ವೈ ಇದನ್ನ ಮಾಡುವಂತ ವಿಧಾನ ಮತ್ತು ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಈ ರೀತಿಯಾಗಿದೆ. ಫ್ರೈಡ್ ಐಸ್ ಕ್ರೀಮ್ ಮಾಡುವ ವಿಧಾನ: ಫ್ರೋಜನ್ ವೆನಿಲಾ ಐಸ್ ಕ್ರೀಮ್ ಅನ್ನು ಮಿಕ್ಸ್ ನಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ ಜೊತೆಗೆ ರೋಲ್ ಮಾಡಿ ಬ್ಯಾಟರ್ ಅಂದರೆ ಮೈದಾ, ನೀರು, ವೆನಿಲಾ ಎಸೆನ್ಸ್, ಸಕ್ಕರೆ ಹಾಕಿ ಮಾಡಿರುವ ಪಾಕದ ಬ್ಯಾಟರ್ ನಲ್ಲಿ ಹತ್ತಿ ಇಟ್ಟು ಫ್ರೀಸ್ ಮಾಡಬೇಕು. ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ಫ್ರೈಡ್ ಐಸ್ ಕ್ರೀಮ್ ರೆಡಿ. ಓಕೆ, ಸೂಪರ್ ಆಗಿದೆ. ನೀವು ಫಸ್ಟ್ ಟೇಸ್ಟ್ ಮಾಡಬೇಕು, ಆಮೇಲೆ ಪೇರ್. ನಾವು ಒಂಥರ ಏರ್ ಪೇರ್, ನೀವು ಪ್ರಾಪರ್ ಪೇರ್. ಓಕೆ, ಪ್ಲೀಸ್ ಟೇಸ್ಟ್ ಮಾಡಿ. ಹೇಗಿದೆ ಸರ್?
ಟು ಚೆನ್ನಾಗಿದ್ಯಾ? ನಿಜ ಸಕ್ಕತ್ತಾಗಿದೆ. ನೋಡಿ ಇವಾಗ ಮಾಸ್ಟರ್ ಶೆಫ್ ಮಾಡಿರೋಂತ ಈ ಐಸ್ ಕ್ರೀಮ್ ಬೋಂಡನ ಮಾಸ್ಟರ್ ಆನಂದ್ ಅವ್ರು ತಿಂತಾ ಇದಾರೆ, ನೋಡೋಣ. ನಾನೇನೋ ತಿನ್ನಿಸ್ತೀರಿ ಅನ್ಕೊಂಡೆ. ಅಯ್ಯೋ, ಮಿಸ್ ಆಗೋಯ್ತೆ. ನಿಜವಾಗ್ಲೂ ಯಾವಾಗ ನಾವು ಖಾರ ಐಟಮ್ ಹುಳಿ ಐಟಮ್ ಇದ್ರೆ ಹೊಡ್ಕೊಂಡು ತಿಂದೆ ಅಂತೀನಿ, ಬಟ್ ಇವತ್ತು ಈ ಐಟಮ್ಗೂ ಇದು ಐಸ್ ಕ್ರೀಮೇ ಆದ್ರೂ ಇದನ್ನು ಕೂಡ ಹೊಡ್ಕೊಂಡು ತಿನ್ಬೇಕು ಹಂಗಿದೆ. ಹೇಳಿ, ಸೂಪರ್ ಆಗಿತ್ತು ಶೋಭಾ ಅವರೇ. ಒನ್ಸ್ ಅಗೇನ್ ನೀವು ಬಂದು ನಿಮ್ಮ ಜಾದೂನ ತೋರಿಸಿದ್ದೀರಾ ನಮ್ಮ ಕರ್ನಾಟಕ ಜನತೆಗೆ. ಖಂಡಿತ ನಿಮ್ಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಅತಿ ಶೀಘ್ರದಲ್ಲಿ ಕ್ರಿಯೇಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ನಾನೇ ಫ್ಯಾನ್ ಆಗೋಳು. ಮತ್ತೊಮ್ಮೆ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಶೋಭಾ ಜೋಜಿಗಾ ಅವರು. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ನೋಡಿ, ಕಪಲ್ಸ್ ಕಿಚನ್ ಅಂದ ತಕ್ಷಣ ಅಡುಗೆ, ಮದುವೆ, ಬೆಸುಗೆ, ಈ ಬೆಸುಗೆಗೆ ಹೊಸ ಹೊಸ ಕೊಂಡಿಗಳು ಬಂದು ಸೇರ್ಕೊಳ್ತಾ ಇರುತ್ತೆ. ಫ್ಯಾಮಿಲಿ ಅಂತಂದ್ಮೇಲೆ ಬರೀ ತಾಯಿ ಅಕ್ಕ ತಂಗಿ ಅಲ್ಲ, ಬರೋಳು ಕೂಡ, ಸೊಸೆ ಬರೋಳು ಕೂಡ ಅವಳು ನಮ್ಮ ಮನೆಗೆ ಒಂದು ಹೆಣ್ಣಾಗ್ತಾಳೆ, ಬೆಳಗ್ತಾಳೆ ಅಂತ. ಅದೇ ತರ ನಿಮ್ಮ ಫ್ಯಾಮಿಲಿಗೆ ಇನ್ನೊಂದು ಬೆಳಕು ಬರುತ್ತೆ. ಆ ಬೆಳಕಿನ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ. ಅವಳು ಒಂಥರ ವರ ತರ ನಮ್ಗೆ, ಬೂನ್ ಟು ಅಸ್. ಅವಳು ಹುಟ್ಟದ ಮೇಲೆನೆ ನನಗೆ ದಿಯಾ ಅನ್ನೋ ಸಕ್ಸಸ್ ಬಂದಿದ್ದು. ಆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ್ದು it was like it was so unplanned for us. Now actually ಅಷ್ಟು ಬೇಗ we didn't expect, but ಆಗೋಯ್ತು. ಏನ್ ಮಾಡಕ್ ಆಗಲ್ಲ. ಆ ಇಡೀ ಪ್ರೋಸೆಸ್ ನ ನೀವು ಹೇಗೆ ಕ್ಯಾರಿ ಮಾಡಿದ್ರಿ, ಹೇಗೆ ಎಂಜಾಯ್ ಮಾಡಿದ್ರಿ? I don't know, I started crying. ಅಂದ್ರೆ ಖುಷಿಯಿಂದ ನಂಗೆ ಅಳು ಬರ್ತಾ ಇದೆ. ನಮ್ ಹಗ್ಗಿಂಗ್ ಜೋರಾಗಿ ತಪ್ಕೋತಾ ಇದೀನಿ, ಇಬ್ರು ಅಳ್ತಾ ಇದೀವಿ. ಇಟ್ ವಾಸ್ ಸೋ ಸ್ಪೆಷಲ್. 5 to 6 months ನನಗೆ ಅಡ್ಗೆ ಎಲ್ಲ ಇವರೇ ಮಾಡ್ಕೊಡ್ತಾ ಇದ್ದಿದ್ದು. ವೆರಿ ಗುಡ್. ಅವ್ರ ಆಫೀಸ್ಗೂ ಹೋಗ್ತಾ ಇರ್ಲಿಲ್ಲ. ಬೇಕು ಅಂತಾನೆ ಕೆಲಸ ಬಿಟ್ಟು ನಾನು ಇವಳ ಜೊತೆ ಇದ್ದೆ, ಯಾಕಂದ್ರೆ ಐ ವಾಂಟ್ ಟು ಸೀ ಮೈ ಚೈಲ್ಡ್ ಗ್ರೋತ್. ಆ ಪ್ರೋಸೆಸ್ ನ ನೋಡ್ಬೇಕಿತ್ತು ಅವರು. ಸೊ ಅಷ್ಟು ಚೆನ್ನಾಗಿ ಎಲ್ಲ ನೋಡ್ಕೊಂಡು ಅಂಡ್ ಶ್ರೀಮಂತ ಎಲ್ಲ ಮಾಡಿ ಕಳ್ಸಿದ್ರು. ಪಾಪು ಹೆಸರು ತನಿಷಾ. ಓಕೆ, ಸೊ ತನಿಷಾ, ಕ್ಯೂಟ್ ತನಿಷಾ. ಸೊ ನಿನ್ ಸ್ಟೋರಿನೇ ಮಾತಾಡ್ತಾ ಇದೀವಿ. ನೀನೊಂಚೂರು ದೊಡ್ಡವಳಾಗೋ ಅವಾಗ ಎಪಿಸೋಡ್ ನೋಡೋದು ನಿನಗೆ ಗೊತ್ತಾಗುತ್ತೆ. ಯೂಶಲಿ ಪ್ರೆಗ್ನೆಂಟ್ ಲೇಡೀಸ್ ಫೋಟೋ ನೋಡೋದು, ನಮ್ಮ ಯಜಮಾನ್ರ ತರನೇ ಮಗು ಇರ್ಬೇಕು, ಆತರ ನೀವು ಇವ್ರ ಫೋಟೋ ಹಾಕೊಂಡಿದ್ರೆ ಇವ್ರ ತರ ಇರ್ಬೇಕು ಅಂತ. ಫೋಟೋ ಬೇಡ ಅಂದಿದ್ಲು. ನಾನು ಇಲ್ಲ, ನನಗೆ ನನ್ ಮಗು ನನ್ ತರನೇ ಇರ್ಬೇಕು. ಸೊ ಮೀನ್ ಬರೀ ನಿಮ್ ತರನೇ ಇರ್ಬೇಕು. ನನ್ಗೇನ್ ಗೊತ್ತಾ, ಅವ್ರ ತರ ಹಲ್ಲಿರ್ಬೇಕು, ಅವ್ರ ತರ ಐಬ್ರೋಸ್ ಇರ್ಬೇಕು, ಲ್ಯಾಶಸ್ ಇರ್ಬೇಕು, ಬಟ್ ಮೂಗ್ ಮಾತ್ರ ಬೇಡ. ಯಾಕೆ ಬೇಡ? ದಪ್ಪ ಇದೆ ಅಂತ ಕೆಟ್ಟದಾಗೇನಿಲ್ಲಪ್ಪ. ಇಲ್ಲ ಇಲ್ಲ, ಮೂಗ್ ಮಾತ್ರ ಬೇಡ ಇತ್ತು. ಫೋಟೋಶಾಪ್ ಮಾಡ್ಬಿಟ್ರೆ ಏನಾರು ಅವ್ರ ಫೇಸ್ಗೆ ನಿಮ್ ಮೂಗಿಟ್ಬಿಟ್ಟು ಆ ಫೋಟೋ ನೋಡ್ತಾ ಇದ್ದೆ. ನಾನು ನಾರ್ಮಲ್ ಕ್ಯೂಟ್ ಬೇಬೀಸ್ ಫೋಟೋಸೇ ನೋಡ್ತಾ ಇದ್ದೆ. ತಂದ್ಬಿಟ್ಟು ಇಟ್ಟಿದ್ರು. ಕೃಷ್ಣನ್ ಫೋಟೋ ನೋಡ್ತಾ ಇದ್ದೆ. ಆದ್ರೆ ಬೈ ಡಿಫಾಲ್ಟ್ ಅದು ಡಿಫಾಲ್ಟ್ ಅಲ್ಲ, ರಿಯಾಲಿಟಿ ಅದು. ಹುಟ್ಟಿರೋದೇ ನಂತರ ಸೇಮ್ ಹೆಡ್ ಟು ಇದು ರಾಕಿತಾರ. ಇವನ್ ಬಿಹೇವಿಯರ್ ಕೂಡ ವೇಸಿ ಅಲ್ಲಿ ನೋಡಿ ಜೆರಾಕ್ಸ್ ಕಾಪಿ ಅನ್ಸಲ್ವಾ ನಿಮ್ಗೆ? ಅದಕ್ಕೆ ಬೇಡ ಅನ್ಬಾರ್ದು, ಅದೇ ಬರುತ್ತೆ. ನಾನು ತುಂಬಾ ಯೋಗ ಮಾಡ್ತಾ ಇದ್ದೆ. 4 months ಆದ್ರೂ ನಂಗೆ ಹೊಟ್ಟೆ ಇರ್ಲಿಲ್ಲ, ಸ್ವಲ್ಪ ಪುಟಾಣಿ ಇತ್ತು. 5 months ಆದಾಗ ಸ್ವಲ್ಪ ಹೊಟ್ಟೆ ಬರ್ತಾ ಇತ್ತು. ಐ ಸ್ಟಾರ್ಟೆಡ್ ಡೂಯಿಂಗ್ ಯೋಗ. ನಂಗೆ ಡಾಕ್ಟರ್ ಹೇಳಿದ್ರು ಯೋಗ ಮಾಡಿ, ಸೊ ದಟ್ ನಿಮ್ಗೇನು ಪೇನ್ ಇರಲ್ಲ ಅಂತ. ನಾನ್ ಯೋಗ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಅತ್ತೆ ಇಟ್ಕೊಂಡು ಇವ್ರ ಹತ್ರ ಬಂದ್ಬಿಟ್ಟು, ನಾನು ಡೈರೆಕ್ಟ್ ಆಗಿ ಹೇಳಿಲ್ಲ, ಬೇಜಾರ್ ಮಾಡ್ಕೋತಾಳೆ ಅನ್ಬಿಟ್ಟು ಇವ್ರ ಹತ್ರ ಹೋಗ್ಬಿಟ್ಟು, ಅವಳಿಗೆ ಯೋಗ ಮಾಡಕ್ ಹೇಳ್ಬೇಡ್ವೋ. ಇವ್ರು ಏನಾಯ್ತಮ್ಮ ಅಂದ್ರೆ, ಯೋಗ ಮಾಡಿ ಮಾಡಿ ಹೊಟ್ಟೆನೇ ಬೆಳಿತಾ ಇಲ್ಲ ಅವಳಿಗೆ, ಮಗು ಸಣ್ಣಕ್ಕೆ ಒಳಗಡೆನೆ ಇರುತ್ತೆ, ಏನು ಮಾಡದ್ ಬೇಡ, ಅವಳು ಸುಮ್ನೆ ಮನೇಲಿ ಕೂತ್ಕೊಳ್ಳಿ. ನನ್ ಏನು ಮಾಡಕ್ ಬಿಡ್ತಾ ಇರ್ಲಿಲ್ಲ. ಇವಾಗ್ಲೂ ಅಷ್ಟೇ, ಏನಾರ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೆಗ್ನೆನ್ಸಿ ಲೇಡಿ ಆತರ ಎಲ್ಲ ಡಾನ್ಸ್ ಮಾಡೋದು, ಯೋಗ ಮಾಡೋದು ನೋಡಿದ್ರೆ ನಮ್ಮ ಅತ್ತೆಗ್ ಜ್ಞಾಪಕ ಬಂದು ನಮ್ಮ ಅತ್ತೆಗ್ ತೋರಿಸ್ತಾ ಇರ್ತೀನಿ ವಿಡಿಯೋ. ನೋಡಿ ಅಮ್ಮ, ನೀವ್ ಹಿಂಗೆಲ್ಲ ಅನ್ಕೊಂಡಿದ್ರಲ್ಲ, ಅದೆಲ್ಲ ಸುಮ್ನೆ ಮಿತ್ ಅಷ್ಟೇ, ಅದು ರಿಯಾಲಿಟಿ ಅಲ್ಲ ಅಂತ. ಸೊ ನಮ್ಮ ಈ ಕಪಲ್ ಕಿಚನ್ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವಾಗ್ಲೂ ನಾವೇನು ಅಂದ್ರೆ, ಮಧ್ಯೆ ಏನೇ ಎಮೋಷನ್ಸ್ ಏನೇ ಎಲ್ಲ ಇದ್ರು ಕೂಡ ಕೊನೆಯಲ್ಲಿ ಮತ್ತೆ ನಗ್ನಾಗ್ತಾ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ಒಂದು ರ್ಯಾಪಿಡ್ ಫೈರ್ ರೌಂಡ್ ನ ಮಾಡ್ತೀವಿ. ಓಕೆ, ಫಸ್ಟ್ ನೀವು ಕೂತ್ಕೊಳ್ಳಿ. ಹೇಳಿದ್ರೆ ನಾವು ಕಾಂಪಿಟೇಷನ್ ಇರುತ್ತಪ್ಪ. ಅಬ್ಸಲ್ಯೂಟ್ಲಿ. ಪ್ಲೇ ಕಾರ್ಡ್ಸ್ ಬರ್ಲಿ. ಸೊ ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಕೋಪ ಯಾರಿಗೆ ಜಾಸ್ತಿ?
ಓಕೆ, ನಿಮ್ಮಲ್ಲಿ ಯಾರು ಬೇಗ ಸಾರಿ ಕೇಳೋದು? ನಿಮ್ಮಲ್ಲಿ ಯಾರು ಯಾವಾಗ್ಲೂ ಲೇಟು? ನಿಮ್ಮಲ್ಲಿ ಯಾರು ಅವಾಗ ತಪ್ಪು ಮಾಡೋದು? ನಿಮ್ಮಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್? ಓಕೆ, ನಿಮ್ಮಲ್ಲಿ ಯಾರು ಫಿಟ್ನೆಸ್ ಫ್ರೀಕ್? ಲಾಸ್ಟ್ ಕ್ವಶನ್, ನಿಮ್ಮಲ್ಲಿ ಯಾರು ತುಂಬಾ ಬೇಂದಾಸ್ ಆಗಿರ್ತಾರೆ? ಓಕೆ, ತಿರ್ಕೊಳ್ಳಿ. ಎಸ್. ಬಟ್ ಏನಂತ ಮಜಾ ಅಂತಂದ್ರೆ ನಿಮ್ಮ ಸ್ಪೋರ್ಟಿವ್ನೆಸ್, ಇಬ್ರು ಪಾರ್ಟಿಸಿಪೇಷನ್ ಸೂಪರ್ ಆಗಿತ್ತು. Thank you. ಅಂಡ್ ಆ ಕಂಪ್ಯಾಟಬಿಲಿಟಿಗೆ ಒಂದು ಜೋರಾದ ಚಪ್ಪಾಳೆ. ಓಕೆ, ನಿಮಗೆ ಓವರ್ ಆಲ್ ನಮ್ ಶೋಗೆ ಬಂದು ಏನಂತ ಅನಿಸ್ತು? ತುಂಬಾನೇ ಖುಷಿ ಆಯ್ತು ಅಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಅಂಡ್ ವೆಲ್, ಈ ತರದ್ದು ನಾವು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಐ ಫೆಲ್ಟ್ ವೆರಿ ಗುಡ್. ಓಕೆ, ಅಂಡ್ ಇಟ್ಸ್ ಟು ಗುಡ್. ಅಂಡ್ ಸ್ಪೆಷಲಿ enjoyed. ನೀವು ತುಂಬಾ ಮಜವಾಗಿ ನಡ್ಸ್ಕೊಡ್ತೀರಾ Thank you. ಅಂಡ್ ಯಾವಾಗ್ಲೂ ನಗ್ನಗ್ತಾನೆ ಇರ್ತಾರೆ ಎಲ್ಲರೂ. ಅಂಡ್ ಇಟ್ ಇಸ್ ಗುಡ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅದಾದ್ಮೇಲೆ ಕಪಲ್ಸ್ ಕಿಚನ್ ಸಕ್ಕತ್ತಾಗಿದೆ. ಆ ಟ್ಯಾಗ್ ಲೈನ್ ಆಗಿರ್ಬೋದು, ಅಡ್ಗೆ ಮನೆ ಅಂತೂ ಸೂಪರ್, ಹೇಳಂಗೆ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಅಂಡ್ ಜಿ ಟಿವಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗ್ಲೂ ಇದೇ ತರ ನಗ್ನಗ್ತಾ ಖುಷಿಯಿಂದ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೀತಿಯ ಕರೆಗೆ ಬಂದು ನಿಮ್ಮ ಸಮಯವನ್ನು ಕೊಟ್ರಿ. ನಿಮ್ಮ ಮನಸ್ಸುಗಳಿಗೆ ಮೊದಲನೇದಾಗಿ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಬಟ್ ನಮ್ಮ ಶೋಕ್ ಬಂದಿರೋದಕ್ಕೆ ನಾವೇನೋ ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ ಕೊಡ್ಲೇಬೇಕಲ್ಲ, ಪ್ಲೀಸ್ ಹ್ಯಾಂಪರ್ಸ್ ಪ್ಲೀಸ್. ಓಕೆ, ಈ ಖುಷಿಯಾದಂತ ಜೋಡಿ ಖುಷಿಯಾಗಿರ್ಲಿ ಸದಾ ಅಂತ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸ್ವಸ್ತಿಕ್ ಈ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು. ಪ್ರೆಸ್ಟೀಜ್ ಅವ್ರ ಕಡೆಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು. ಸ್ವಚ್ ಫ್ಲಿಪ್ ಆನ್, ಫ್ಲಿಪ್ ಟು ಓಪನ್, ಫ್ಲಿಪ್ ಟು ಕ್ಲೋಸ್. ಇದು ಇಂಡಿಯಾದ ಮೊದಲ ಸ್ಪಿಲ್ಲೇಜ್ ಕಂಟ್ರೋಲ್ ಮಾಡ್ಯುಲರ್ ಪ್ರೆಷರ್ ಕುಕ್ಕರ್. ಓಕೆನಾ? ನೈಸ್, ಥ್ಯಾಂಕ್ ಯು. ಪ್ಲೀಸ್. ಇದಾಗಿತ್ತು ಈ ವಾರದ ಜೋಡಿ. ಮತ್ತೆ ಮುಂದಿನ ವಾರ ಇನ್ನೊಂದು ಕಪಲ್ ಜೊತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಹೀಗೆ. ಇದು ಸ್ವಸ್ತಿಕ್ಸ್ ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋ-ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. See you, take care, bye bye. ಸ್ವಸ್ತಿಕ್ಸ್ ಘೀ ಅರ್ಪಿಸುವ ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಕಿಚನ್ ಪಾರ್ಟ್ನರ್ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.